ಓಂ 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 ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ. ಜೀವನ್ಮುಕ್ತ ಮಹಾತ್ಮನಿಗೆ ಪಾದಗಳು ವಂದಿಸುತ್ತಾ ಇವತ್ತಿನ ಆನ್ಲೈನ್ ಕ್ಲಾಸು ನೆರವು ಮಾಡಿಕೊಟ್ಟ ಸೋದರ ಲಕ್ಷ್ಮೀಶ್ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತೆ ಎಲ್ಲ ವೀಕ್ಷಕರು ನನ್ನ ನಮನೆಗಳು. ಇವತ್ತಿನ ದಿವಸ ರಾಜಪ್ಪ ಅವರು ಬರ್ತಿರೋದು ಪುರುಷಾತ್ಮ ಮತ್ತು ಇತರ ಉನ್ನತ ಮಟ್ಟದ ಪ್ರಜ್ಞೆ ಅಂತಸ್ತುಗಳು ಮತ್ತು ಬುದ್ಧಿ ಮಟ್ಟದ ಪ್ರಜ್ಞೆ. ಇದರಲ್ಲಿ ಇವತ್ತಿನ ದಿವಸ ಬುದ್ಧಿ ಮಟ್ಟದ ಪ್ರಜ್ಞೆ ತಗೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪುರುಷಾತ್ಮ ತಗೋತಾರೆ. ಈ ಇದ್ರಲ್ಲಿ ಅವ್ರು ರಾಜಪ್ಪ ಅವರು ಒಂದು ವಿಷಯ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಪುರುಷಾತ್ಮ ಮತ್ತು ಬುದ್ಧಿ ಮಟ್ಟದ ಪ್ರಜ್ಞೆ ಎಂಬ ಎರಡು ವಿಷಯಗಳು ಒಳಗೊಂಡ ಈ ಸಣ್ಣ ಪುಸ್ತಕದಲ್ಲಿ ಬರೆದಿರೋದೇನಪ್ಪಾ ಅಂದ್ರೆ ಅದನ್ನು ಸಾಧಿಸಲು ತಮ್ಮಂತವರಿಗೆ ಸಾಧ್ಯವಿಲ್ಲವೆಂದು ನಿರಾಸರಾಗುವುದು ಸಹಜವೇ ಆಗಿದೆ. ಆದರೆ ಅವ್ರು ಹೇಳ್ತಾ ಇದಾರೆ ಇದು ಬುದ್ಧಿಮಟ್ಟ ಪ್ರಜ್ಞೆ ಬೆಳೆಸ್ಕೋಬೇಕು ಅಂತ ಇದ್ರೆ ಅದನ್ನ ಸಾಧನೆ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅದಕ್ಕೆ ನಿರಾಸೆ ಹೊಂದುತ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ಒಂದ್ ಮಾತು ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯೇತ್ ಮಹೋತ್ ಭಯಾತ್ ಎಂದರೆ ಧರ್ಮ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟರೂ ಸಾಕು, ಅದರ ಮೂಲಕ ಮಹತ್ ಪ್ರಯೋಜನವಾಗುತ್ತದೆ ಎಂಬ ಶ್ರೀ ಕೃಷ್ಣನು ಭರವಸೆಯನ್ನು ಕೊಡ್ತಾರೆ. ಯಾವ ರೀತಿ ಅಂದ್ರೆ ಸತ್ಯ ಧರ್ಮಗಳ ಅನುಷ್ಠಾನ ಮಾಡ್ತಾ ಇದ್ರೆ ಹೃತ್ಪೂರ್ವಕವಾಗಿ ಸಂಕಲ್ಪಿಸಿ ಪ್ರಯತ್ನ ಮಾಡೋದ್ರಿಂದ ನಾವು ಸನ್ಮಾರ್ಗ ನಡೆಯೋದು ಸಾಧ್ಯ. ಯಾವಾಗ ಸನ್ಮಾರ್ಗ ನಡೀತಾ ಹೋಗ್ತಾ ಇದ್ರೆ ಆಗ ನಮ್ಗೆ ಅಲ್ಲಿಂದ ಆ ಗುರುಗಳಿಂದ ಅಥವಾ ಭಗವಂತನಿಂದ ನಮ್ಗೆ ಪ್ರೋತ್ಸಾಹ ಬರುತ್ತೆ, ಮತ್ತೆ ನಾವು ಜೀವನದಲ್ಲಿ ಪ್ರಗತಿ ಸಾಧಿಸೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಗುರುಗಳೊಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಆತನು ಕೃಪಾ ಸಮುದ್ರ, ಯಾರು ಭಗವಂತ ಆಗ್ಲಿ ಗುರುಗಳಾಗ್ಲಿ ಕೃಪಾ ಸಮುದ್ರ. ಆತನು ಸದಾ ತನ್ನ ಅನುಗ್ರಹ ಶಕ್ತಿಯನ್ನು ವರ್ಷಿಸಲೇ ಇರುತ್ತಾನೆ. ನಾವು ಕೇಳ್ಬೇಕನ್ನೋದ್ರಿಂದ ಆ ಶಕ್ತಿ ಬರ್ತಾನೆ ಇರುತ್ತೆ ಮೇಲಿಂದ. ಆತನನ್ನು ಪ್ರಾರ್ಥಿಸಿ ಆದರೆ ನಾವು ಆದಷ್ಟು ಅದಕ್ಕೆ ಹೋಗ್ಬಿಡುವಷ್ಟು ಪರಿಶುದ್ಧ ಜೀವನವನ್ನು ನಡೆಸುತ್ತೀರಾ ಇರ್ಬೇಕು. ಮಾಡಿದ್ರೆ ನಮ್ದು ಇಷ್ಟೇ. ಅವರು ನಾವು ಅವ್ರ ಶಕ್ತಿನ ನಮ್ಗೆ ಬರ್ತಾನೆ ಇರುತ್ತೆ, ಆದ್ರೆ ನಾವು ಹೋಗ್ಬಿಡುವಷ್ಟು ಪರಿಶುದ್ಧ ಜೀವನ ನಡೆಸ್ಬೇಕು. ಆ ಪರಿಶುದ್ಧ ಜೀವನ ನಡೆಸ್ತಾ ಇದ್ರೆ ನಾವೇನು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆತನನ್ನು ಪ್ರಾರ್ಥಿಸಿ ಕೇಳ್ಬೇಕಾದ ಅವಶ್ಯಕತೆ ಇಲ್ಲ. ಇದನ್ನ ಕೇಳ್ಬೇಕು ಅದು ಕೇಳ್ಬೇಕು ಅನ್ನೋದು ಏನು ಇಲ್ಲ. ನಮ್ಮ ಸ್ವಭಾವ ಆತನ ಬೆಳಕಿಗೆ ಹೋಗ್ಬಿಟ್ಟುವಂತೆ ಪರಿವರ್ತಿಸಿಕೊಳ್ಳಬೇಕು. ನಮ್ಮ ಸ್ವಭಾವ ಆ ಗುರುಗಳಿಗೆ ಅಥವಾ ಭಗವಂತನಿಗೆ ಹೋಗ್ಬಿಟ್ಟಂದ್ರೆ ಅವ್ರು ಹೇಳೋ ರೀತಿ ನಾವು ಕೇಳಕ್ಕೆ ತಯಾರಾಗಿರ್ಬೇಕು. ಅಂದ್ರೆ ನಮ್ಮಲ್ಲಿ 4 ವಿಷಯ ಇರ್ಬೇಕು ಅಂತ. ಮೊದಲನೇದು ಪರಿಶುದ್ಧತೆ ಇರ್ಬೇಕು ಅಂತಾರೆ, ಎರಡನೇದು ಪ್ರೇಮ ಅಂತಾರೆ, ಮೂರನೇದು ಇಚ್ಛಾಶಕ್ತಿ ಇರ್ಬೇಕು ಅಂತಾರೆ, ಮತ್ತೆ 4ನೇದು ಉನ್ನತವಾದ ನಿಸ್ವಾರ್ಥ ಇದೆ. ಈ 4 ಗುಣಗಳಿದ್ದಾಗ ಮಾತ್ರ ಈ ಬುದ್ಧಿ ಮಟ್ಟದ ಪ್ರಜ್ಞೆ ಬೆಳೆಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ, ಇದ್ರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ಬೋದು ಅಂತಂದ್ರೆ, ನಾವು ಬುದ್ಧಿಮಟ್ಟ ಪ್ರಜ್ಞೆ ಹತ್ಬೇಕಂದ್ರೆ ಆಗಲ್ಲ ಅಂತ ಅನ್ಕೊಂಡಿವಿ, ಖಂಡಿತ ಆಗಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಬೆಳವಣಿಗೆ ಸಾಲದು ಅಂತ. ನಿಜವಾಗ್ಲೂ ಬೆಳವಣಿಗೆನೂ ಅಡ್ಡ ಬರಲ್ಲ. ಅದಕ್ಕೆ ಒಂದ್ ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಈಗ ಹಿಂದಿನ ಜನ್ಮದಲ್ಲಿ ಎಷ್ಟೋ ಜನ ಸಂಗೀತ ಹಾಡುಗಳೆಲ್ಲ ಪ್ರಯತ್ನ ಪಟ್ಟಿರ್ತಾರೆ, ಎಷ್ಟು ಶ್ರಮ ಪಟ್ಟಿರ್ತಾರೆ. ಆದ್ರೆ ಈಗ ಚಿಕ್ಕ ವಯಸ್ಸಿ ಅಂದ್ರೆ 5 ವರ್ಷ 7 ವರ್ಷ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ಮತ್ತೆ ಡ್ರಾಯಿಂಗ್ ಮಾಡ್ತಾರೆ, ಮತ್ತೆ ಡ್ರಾಮಾ ಮಾಡ್ತಾರೆ. ಇದೆಲ್ಲ ಎಲ್ಲಿಂದ ಬಂತು? ಹಿಂದಿನ ಜನ್ಮ ಸಂಸ್ಕಾರದಿಂದ ಆ ಬೆಳವಣಿಗೆ ಆಗುತ್ತೆ. ಅಂದ್ರೆ ಅವರ ಆತ್ಮ ಬೆಳವಣಿಗೆ ಆಗುತ್ತೆ. ಆತ್ಮ ಬೆಳವಣಿಗೆ ಆದ್ರೆ ಈ ಜನ್ಮದಲ್ಲಿ ಪ್ರಯತ್ನ ಸಿಗುತ್ತೆ. ಆತ್ಮ ಬೆಳವಣಿಗೆ ಆಗ್ಬೇಕು ಸ್ವಲ್ಪ ನಿಧಾನ, ಅದ್ರ ಪ್ರಯತ್ನ ಪಟ್ರೆ ಗುರುಗಳಿಗಾಗಿ ಭಗವಂತನ ಸಹಾಯ ನಮ್ಗೆ ಬಂದೇ ಬರುತ್ತೆ. ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡಾಗ ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಈಗ ಬುದ್ಧಿಮಟ್ಟದ ಪ್ರಜ್ಞೆ ತಗೊಳ್ಳೋಣ. ಈಗ ಬುದ್ಧಿಮಟ್ಟದ ಪ್ರಜ್ಞೆ ಅಂದ ತಕ್ಷಣ ಮೊದಲನೇದು 3 ವಿಷಯ ನಮ್ಗೆ ಬರ್ಬೇಕು. ನಾವು ಏಕತ್ವದಿಂದ ಬಂದಿದ್ವಿ. ಆ ಏಕತ್ವದಿಂದ ಬಂದಿದಾಗ ನಾವು ಏಕತೆಗೆ ಹೋಗ್ಬೇಕು. ಮತ್ತೆ ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ಹೋಗ್ತಿರ್ಬೇಕು. ಅಲ್ಲಿಗೆ ಸೇರ್ಬೇಕಂದ್ರೆ ನಮ್ಮಲ್ಲಿ ಐಕ್ಯತೆ ಮನೋಭಾವ. ಈ ಐಕ್ಯತೆ ಮನೋಭಾವ ಎಲ್ಲಿಂದ ಬರುತ್ತೆ? ಸಹೋದರ ಭಾವನೆಯಿಂದ. ಕೆಳಗಡೆ ಮಟ್ಟದಲ್ಲಿ ಸಹೋದರ ಭಾವನೆ ನಮ್ಮಲ್ಲಿ ಇದ್ದಾಗ ಅದು ಉನ್ನತ ಮಟ್ಟದಲ್ಲಿ ಸಹೋದರತ್ವ ಆಗುತ್ತೆ. ಯಾವಾಗ ಸಹೋದರತ್ವ ಆಗೋದಕ್ಕೆ ಸಾಧ್ಯ ಅಂತಂದ್ರೆ ಯಾವಾಗ ಆತ್ಮ ಚೈತನ್ಯ ಎಲ್ಲೆಲ್ಲೂ ನೋಡೋದಕ್ಕೆ ಕಲಿಯುತ್ತೆ. ಆ ಕಲಿಯೋದಕ್ಕೆ ಆ ಬುದ್ಧಿ ಪ್ರಜ್ಞೆ ಬೆಳೀತಾ ಹೋಗ್ಬೇಕು. ಅಂದ್ರೆ ಎಲ್ಲೆಲ್ಲೂ ಆತ್ಮ ಚೈತನ್ಯ ಇದೆ, ಎಲ್ಲರಲ್ಲಿರುವ ಆತ್ಮ ಒಂದೇ, ನನ್ನಲ್ಲಿ ಬೇರೆ ಆತ್ಮನಲ್ಲಿ ಬೇರೆ ಅಂತ ಪ್ರತ್ಯೇಕತೆ ಭಾವನೆ ಹೊರಟೋಗುತ್ತೆ. ಬುದ್ಧಿಮಟ್ಟ ಪ್ರಜ್ಞೆ ಹಚ್ತಾ ಅದು ಅದೆಲ್ಲ ಹೊರಟೋಗುತ್ತೆ.
ಈಗ ಅವ್ರು ಬರ್ದಿರೋ ತಗೊಳ್ಳೋಣ. ಇದು ಏನಪ್ಪ ವಿಚಾರ ಅಂದ್ರೆ, ಈ ಬುದ್ಧಿಮಟ್ಟ ಪ್ರಜ್ಞೆಯಲ್ಲಿ ಯೋಗಿ ಲೆಕ್ಕರು ಅನುಭವ ಮೂಲಕ ಏನೇನ್ ಪಡ್ಕೊಂಡ್ರ ಅವ್ರು ಬುದ್ಧಿಮಟ್ಟ ಪ್ರಜ್ಞೆಯಲ್ಲಿ ಅದನ್ನೆಲ್ಲ ಸಾರ ಸಂಗ್ರಹ ಮಾಡಿದ್ದಾರೆ. ಈ ಸಾರ ಸಂಗ್ರಹನ ಬುದ್ಧಿಮಟ್ಟ ಪ್ರಜ್ಞೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇವ್ರ ಜೊತೆಗೆ ಯೋಗಿ ಲೆಕ್ಕರ್ ಒಬ್ಬರೇ ಅಲ್ಲ, ಇವ್ರಿಗೆ ಯಾರು ಹೇಳ್ಕೊಟ್ರೋ ಈ ದಾರಿಗೆ ಹೋಗ್ಬೇಕಾ ಅಂತ ಬೋಧಕರು ಮತ್ತೆ ಅವ್ರ ಜೊತೆಗೆ ಜಗದ್ಗುರುಗಳು ಸೇರಿದ್ದಾರೆ. 3 ಜನ ಸೇರಿ ಬುದ್ಧಿಮಟ್ಟ ಪ್ರಜ್ಞೆ ಯಾವ ರೀತಿ ಹತ್ತಕ್ಕೆ ಏನೇನ್ ಪಡ್ಕೋಬಹುದು, ಏನೇನ್ ನೋಡ್ಬೋದು ಅನ್ನೋದಕ್ಕೆ ಇದನ್ನ ಪುಸ್ತಕದ ರೂಪದಲ್ಲಿ ಕೊಟ್ಟಿದ್ದಾರೆ. ಈ ಮಟ್ಟದ ಪ್ರಜ್ಞೆ ವಿಷಯವಾಗಿ ಹೇರಳವಾದ ವಿವರಣೆಯು ಇರುತ್ತದೆ. ಈ ಮಟ್ಟದ ಪ್ರಜ್ಞೆಯು ಏಕತ್ವ ಸಾಕ್ಷಾತ್ಕಾರಗೊಂಡಿರುತ್ತದೆ. ಅಷ್ಟೇನಾ? ಇದು ಪ್ರಜ್ಞೆ ಅಂದ ತಕ್ಷಣ ಬುದ್ಧಿಮಟ್ಟ ಪ್ರಜ್ಞೆ ಅಂದ ತಕ್ಷಣ ಏಕತ್ವ ಸಾಕ್ಷಾತ್ಕಾರನೇ ಆಗುತ್ತೆ. ಆ ರೀತಿ ಈ ಉನ್ನತ ಮಟ್ಟದ ಪ್ರಜ್ಞೆಯ ಮಟ್ಟವನ್ನು ಪರಿಚಯ ಮಾಡಿಕೊಂಡಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅಂತಹ ಪ್ರಜ್ಞೆಯ ಮಟ್ಟವನ್ನು ತಾನು ಹತ್ತಬೇಕಾದ್ರೆ ಇನ್ನೂ ಬಹುದೀರ್ಘ ಕಾಲ ಬೇಕಾಗುತ್ತದೆ ಎಂಬ ಭಾವನೆಯನ್ನು ಹೊಂದಿರುತ್ತಾನೆ. ಯಾವಾಗ ಈ ಬುದ್ಧಿಮಟ್ಟ ಪ್ರಜ್ಞೆ ಅಂದಾಗ ಆ ದೀರ್ಘಕಾಲ 1 ದಿನಕ್ಕೆ 2 ದಿನಕ್ಕೆ ಆಗೋ ಅಂತದಲ್ಲ, ಅದ ದೀರ್ಘಕಾಲ ಬೇಕು ಅಂತಾರೆ. ಅದಕ್ಕೋಸ್ಕರ ಅದನ್ನ ಹತ್ತಲೋ ಬೇಡ ಅನ್ನೋದು ಒಂಥರ ಭಯ ಬರುತ್ತೆ. ಆದ್ರೆ ಇಲ್ಲಿ ಹೇಳ್ತಾರೆ, ಒಂದೇ ಮರದಲ್ಲಿ ಹತ್ತೋ ಕೆಲಸ ಇಲ್ಲ, ನಾನಾ ರೀತಿ ಮಾರ್ಗಕ್ಕೆ ಬಂದು ನಾನಾ ರೀತಿಯಿಂದ ಹತ್ತೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾದ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹತ್ತಬೇಕಾದ್ರೆ ಬಹುದೀರ್ಘ ಕಾಲ ಅಂದ್ರೆ ಜನ್ಮಗಳೇ ಬೇಕು ಅಂತ ಅನ್ಕೊಂತೀವಿ. ಆದ್ರೆ ಖಂಡಿತ ಆತರ ಹೇಳಿಲ್ಲ. ಈಗ ಜೆ ಕೃಷ್ಣಮೂರ್ತಿ ಒಂದು ವಿಚಾರ ತೆಗೆದುಕೊಂಡಾಗ ಅವ್ರೇನ್ ಹೇಳ್ತಾರೆ, ಭೂತಕಾಲದೆಲ್ಲ ಬಿಟ್ಬಿಡಿ, ಭವಿಷ್ಯದೆಲ್ಲ ಬಿಟ್ಬಿಡಿ, ವರ್ತಮಾನದಲ್ಲಿ ಸಮಾಧಾನವಾಗಿರಿ, ಸಂತೋಷವಾಗಿರಿ. ಇದರಿಂದ ನಿಮ್ಮ ಆ ಯೋಚನೆ, ಭಾವನೆಗಳು, ಆಲೋಚನೆಗಳು, ನಮ್ಮ ಕೆಲಸಗಳು ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಒಂದೊಂದಷ್ಟು ಒಬ್ಬೊಬ್ಬರೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಆ ರೀತಿ ನಾವು ಹೋಗ್ತಾ ಇದ್ರೆ ದಾರಿ ಕಾಣಿಸ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಇಲ್ಲಿ ಬುದ್ಧಿಮಟ್ಟದ ಪ್ರಜ್ಞೆಯನ್ನು ಪೂರ್ತಿ ವಿಕಾಸಿಸಬೇಕಾದ್ರೆ 4ನೇ ದೀಕ್ಷೆಯನ್ನು ಪಡೆದೊಂದು ಮಾತ್ರ ಸಾಧ್ಯ. ಇಲ್ಲಿ ನಾವು ಹೇಳುವಾಗ ಬುದ್ಧಿಮಟ್ಟ ಪ್ರಜ್ಞೆ ಅಂದಾಗ ಇಲ್ಲಿಂದ ಕೆಳಗಿಂದ ನಾವು ತೆಗೆದುಕೊಂಡು ಹೋದಾಗ 6ನೇದ್ರಲ್ಲಿ ಬರುತ್ತೆ, 5ನೇದ್ರಲ್ಲಿ ಬರುತ್ತೆ ಬುದ್ಧಿಮಟ್ಟ ಪ್ರಜ್ಞೆ. ಅದ್ 5 ಬಂದಾಗ ಅಲ್ಲಿ 4ನೇ ದೀಕ್ಷೆ. 4ನೇ ದೀಕ್ಷೆ ಅಂತಂದಾಗ ಅವನಲ್ಲಿ ಏನ್ ಅರ್ಹತೆ ಇರ್ಬೇಕು ಅಂತ ಸ್ವಲ್ಪ ನೋಡಿ. ಮೊದಲನೇದಾಗಿ ಅವನಿಗೆ ಆನಂದ, ಸಾರ ಸಂಗ್ರಹಕ್ಕೆ, ಪ್ರೇಮ, ಅನುಕಂಪ, ಪ್ರಜ್ಞಾನ, ಅನುಭಾವ, ವಿವೇಕ, ಏಕತೆ, ಈ ಗುಣಗಳೆಲ್ಲ ಬುದ್ಧಿಮಟ್ಟ ಪ್ರಜ್ಞೆ ಇದೆ ಅಂತ ಅನ್ಕೊಂಡು ಅಥವಾ 4ನೇ ದೀಕ್ಷೆಯಲ್ಲಿ ಇದೆ ಅಂತ. ಆದ್ರೆ ಅದು ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮಲ್ಲೂ ಇಲ್ವಾ? ಇದೆ, ಎಲ್ಲ ಗುಣಗಳು ಇದೆ. ಯಾಕಂದ್ರೆ ಭಗವಂತನ ಅಂಶಕ್ಕೆ ನಾವಾಗ್ಬೇಕು. ಅದರಿಂದ ಭಗವಂತನಲ್ಲಿ ಏನೇನಿದೆಯೋ ಅಷ್ಟೂ ಗುಣಗಳು ನಮ್ಮ ಬೀಜ ರೂಪದಲ್ಲಿ ನಮ್ಮಲ್ಲೂ ಇದೆ. ಆ ಬೀಜ ರೂಪದಲ್ಲಿ ನಮ್ಮಲ್ಲಿ ಇದ್ದಾಗ ಎಲ್ಲವೂ ಸ್ವಲ್ಪ ಇದೆ. ಅದನ್ನ ಬೆಳೆಸ್ಕೊಬೇಕು. ಅದು ಬೆಳೆಸ್ಕೊಳಕ್ಕೆ ಈ ಬೋಧನೆಗಳು ಅಥವಾ ವಿಚಾರಗಳು ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರೋದಕ್ಕೆ ದಾರಿ ಮಾಡ್ಕೋದು, ಇದೆಲ್ಲ ಮಾಡುತ್ತೆ. ಇದನ್ನೆಲ್ಲ ನಾವು ಸಂಗ್ರಹ ಮಾಡ್ಕೊಂಡಾಗ ಅಥವಾ ಇದ್ರ ಮೂಲಕ ನಾವು ಬೆಳಿಬೇಕು ಅಂತ ಇದ್ದಾಗ ನಮ್ ನಾನಾ ರೀತಿ ಸಹಾಯ ಬರುತ್ತೆ. ಆ ನಾನಾ ರೀತಿ ಸಹಾಯನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ಮುಂದಕ್ಕೆ ಹೋಗಲು ಸಾಧ್ಯ ಆಗುತ್ತೆ. ಆದರೆ ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟರೆ ಬೇರೆ ರೀತಿಯಂತಹ ಪ್ರಗತಿಯನ್ನು ತಮ್ಮದೇ ಆದ ರೀತಿಯಲ್ಲಿ ಸಾಧಿಸಲು ಸಾಧ್ಯ. ನೋಡಿ ಇವ್ರು ಹೇಳ್ತಾರೆ, ನಾವು ಬುದ್ಧಿಮಟ್ಟ ಪ್ರಜ್ಞೆ ಅಂತಂದಾಗ 5ನೇದು ಅಥವಾ 6ನೇದು ಅಂತ ಲೋಕದಲ್ಲಿ ಬರುತ್ತೆ ಅಂತ ಅಂದ್ಕೊಂಡ್ವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದು ಒಂದೇ ಮಾರ್ಗದಲ್ಲಿ ಹೋಗೋದಿಲ್ಲ, ನಾನಾ ರೀತಿ ಬರ್ಬೋದು ಅಂತಾರೆ. ಯಾಕಕ್ಕೆ ಈ ರೀತಿ ಹೇಳ್ತಾ ಇದಾರೆ ಅಂದ್ರೆ, ಯಾವ್ದಾದ್ರು ಒಂದು ಗಮ್ಯ ಸೇರ್ಬೇಕು ಅಂದ್ರೆ ಒಂದೇ ದಾರಿ ಹೋಗೋ ಕೆಲಸ ಇಲ್ಲ, ನಾನಾ ರೀತಿ ಬರ್ಬೋದು. ಆ ಗಮ್ಯ ಸೇರ್ತೀವಿ ಇರೋದ್ರಿಂದ ಎಲ್ಲರಿಗೂ ಗೊತ್ತು, ಗುರಿ ಒಂದೇ, ಗಮ್ಯ ಒಂದೇ. ಯಾವ ರೀತಿ ಆದ್ರೂ ಬಂದು ನಾವು ಸೇರ್ಬೋದು. ಆ ರೀತಿ ಸೇರೋದಕ್ಕೆ ಸಾಧ್ಯ ಅಂತಾರೆ. ಅದಕ್ಕೆ ಅವ್ರೆ ಈಗ ಹೇಳ್ತಾರೆ, ನಾನು ಸಹ ಅಂದ್ರೆ ಯೋಗಿ ಬಿಟ್ಟರ್ ಅವ್ರ ಅನುಭವ ಈಗಲಿಂದ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ನಿರ್ಧಾರವಾದ ಎಲ್ಲರಿಗೂ ಅನ್ವಯವಾಗತಕ್ಕ ಮಾರ್ಗದಲ್ಲಿ ತರಬೇತಿ ಪಡೆದು ಬಂದವನಿಗೆ ಯೋಗಿ ಬಿಟ್ಟರ್ ಹೇಳ್ತಾರೆ, ನಾನ್ ಕೂಡ ಯಾವ ರೀತಿ ಅಂದ್ರೆ ಎಲ್ಲರೂ ಯಾವ ಮಾರ್ಗದಲ್ಲಿ ಬರ್ತಾ ಇದ್ದೀರೋ ಅದೇ ಮಾರ್ಗದಲ್ಲಿ ನಾನು ಬಂದಿದ್ದೀನಿ. ಆದ್ರಿಂದ ತರಬೇತಿ ಬಂದಿದ್ದೀನಿ. ಕ್ರಮಶಃ ನಾನು ಯಾವ ರೀತಿ ಬಂದಂದ್ರೆ, ಒಂದೊಂದು ಉಪಲೋಕದ ಮೇಲೆ ಮತ್ತೊಂದು ಉಪಲೋಕಕ್ಕೆ ಸಂಬಂಧಪಟ್ಟ ಪ್ರಜ್ಞೆ ಮಟ್ಟವನ್ನು ಸಾಧಿಸಿಕೊಂಡು ಬಂದಂತೆ ಬಂದೆ. ಯಾವ ರೀತಿ ಅಂದ್ರೆ, ಮೊದಲು ಸ್ಥೂಲ ಲೋಕದಿಂದ ಕಾಮಲೋಕಕ್ಕೆ, ಅನಂತರ ಮನೋಲೋಕ, ಆ ನಂತರ ಅರೂಪ ಮತ್ತೆ ಬುದ್ಧಿಮಟ್ಟಿಗೆ ಈ ರೀತಿ ಹತ್ತು ಬಂದೆ ಅಂತಾರೆ. ಇದು ತುಂಬಾ ನಿಧಾನ ಕ್ರಮ ಅಂತಾರೆ. ಇದಕ್ಕೆ ಇನ್ನೊಂದ್ ಸ್ವಲ್ಪ ವಿಚಾರ ತಗೊಳ್ಳೋಣ. ಇಲ್ಲಿ ಇದು ಥಿಯಾಸಫಿ ಮೆಂಬರ್ಸ್ ಆದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬೇರೆಯವ್ರಿಗೆ ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಅದು ಸ್ವಲ್ಪ ತಗೊಳ್ಳೋಣ. ಇಲ್ಲಿ 7 ತತ್ವಗಳಿದೆ ಅಂತ ನಮ್ಗೆಲ್ಲ ಗೊತ್ತು, ಮತ್ತೆ 7 ಲೋಕಗಳಿದೆ ಅಂತ ಸಹ ನಮ್ಗೆ ಗೊತ್ತು. ಅದು 7 ತತ್ವಗಳಲ್ಲಿ ಒಂದೊಂದೇ ತತ್ವ ತಗೊಳ್ಳೋಣ. ಶಿವ ತತ್ವ ಅಂದ್ರೆ ಆದಿಲೋಕ, ಅಲ್ಲಿ ವಿಶ್ವಾತ್ಮ ಇರ್ತಾನೆ. ಇನ್ನು ವಿಷ್ಣು ತತ್ವ ಅಂದಾಗ ಅನುಪಾದಕ ಲೋಕ, ಅಲ್ಲಿ ಪುರುಷಾತ್ಮ ಇರ್ತಾನೆ. ಇನ್ನು ಬ್ರಹ್ಮ ತತ್ವ ಅಂದಾಗ ಅಲ್ಲಿ ವಾಯು ಇರೋದ್ರಿಂದ ಆತ್ಮಲೋಕಕ್ಕೆ.
ಮತ್ತು ಅಲ್ಲಿ ಬುದ್ಧಿಲೋಕ ಪ್ರಜ್ಞೆನೂ ಅಲ್ಲೇ ಬರುತ್ತೆ. ಈ ಬ್ರಹ್ಮ ತತ್ವದಲ್ಲಿ ನಮ್ಗೆ ಆತ್ಮಲೋಕ ಬುದ್ಧಿಲೋಕ ಎರಡೂ ಬರುತ್ತೆ. ಮತ್ತೆ ತೇಜಸ್ ಅಂದಾಗ ಅಗ್ನಿ ತತ್ವ, ಇಲ್ಲಿ ಮನಸ್ಸಿರುತ್ತೆ. ಈಗ ಇಲ್ಲೇನಾಯ್ತು, ಆತ್ಮಲೋಕ, ಬುದ್ಧಿಲೋಕ, ಮನಸ್ಸು, ಈ ಮೂರು ಸೇರಿದ ಜೀವಾತ್ಮ ಅಥವಾ ಅಂತರಾತ್ಮ ಅಂತ ಕರೀತೀವಿ. ಇನ್ನು ಅಪ್ ಅಂದ್ರೆ ಜಲ, ಇದು ಬಂದು ಕಾಮಲೋಕ. ಇಲ್ಲಿ ಏನಾಯ್ತು, ಈ ಕಾಮಲೋಕದಲ್ಲಿ ಆಶಾ ಶರೀರ ಅಂತ ಕೂಡ ನಾವು ಹೇಳ್ತೀವಿ. ಮತ್ತು ಪೃಥ್ವಿ ಅಂದಾಗ ಸ್ಥೂಲ. ಈ ಸ್ಥೂಲ ಲೋಕದಲ್ಲಿ ಏನಾಯ್ತು, ಪ್ರಾಣಮಯ ಕೋಶ, ಅನ್ನಮಯ ಕೋಶ ಸೇರಿದ ಸ್ಥೂಲ ಅಂತ ಇರ್ತಲ್ಲ, ಈ ಮೂರು ಸೇರಿ ದೇಹಾತ್ಮ ಅಂತ. ಅದು ಈ ದೇಹಾತ್ಮಕ್ಕೆ ಸ್ಥೂಲ ದೇಹ, ಕಾಮದೇಹ, ರೂಪ ಮನೋದೇಹ, ಈ ಮೂರು ಸೇರಿದ ನಾವೇನಂತೀವಿ, ದೇಹಾತ್ಮ ಅಂತ ಕರಿತೀವಿ. ಈ ರೀತಿ ಒಂದೊಂದು ದೇಹಾತ್ಮ ಅಂತ ನಾವು ಕರಿತೀವಿ. ಈ ರೀತಿ ಇರ್ಬೇಕಾದ್ರೆ ಈ ರೀತಿ ನಾವು ಹತ್ತಿ ಬುದ್ಧಿ ಮಟ್ಟಿಗೆ ಬರ್ಬೇಕು. ಈ ರೀತಿ ಒಂದೊಂದೇ ಲೋಕದಲ್ಲಿ ನಾವು ಒಂದೊಂದೇ ಇದ್ರಲ್ಲಿ, ಈಗ ಇಲ್ಲಿ ಒಂದೊಂದೇ ಲೋಕ ಅಂದಾಗ ಒಂದೊಂದು ಲೋಕದಲ್ಲಿ 7 ಉಪಲೋಕಗಳಿದೆ. ಆ 7 ಉಪಲೋಕ ದಾಟಿ ಮತ್ತೆ ಕಾಮಲೋಕ ಬರ್ಬೇಕು. ಆ ಕಾಮಲೋಕ ಮತ್ತೆ 7 ಆ 7 ಉಪಲೋಕಗಳಾದ್ಮೇಲೆ ಮತ್ತೆ ನಾವು ಮನೋಲೋಕ ಬರ್ಬೇಕು. ಆ ಮನೋಲೋಕದಲ್ಲಿ 2 ಇದೆ, ಅರೂಪ ಮತ್ತು ರೂಪ. ರೂಪದ್ದು 4 ಇದೆ, ಅರೂಪದ್ದು 3 ಇದೆ. ಈ 3 ಆದ್ಮೇಲೆ ಬುದ್ಧಿ ಮಟ್ಟಿಗೆ ಬರ್ಬೇಕು. ಈ ರೀತಿ ಯೋಗಿ ಲೆಗ್ಬಿಟ್ಟರ್ ಅವ್ರು ಒಂದೊಂದೇ ಉಪಲೋಕ ಹತ್ತಿ ಬಂದು ಬುದ್ಧಿಮಟ್ಟ ಪ್ರಜ್ಞೆನ ಹತ್ತಿಸ್ಕೊಂಡ್ ಬಂದ್ರು ಅಂತ ಅವ್ರು ಹೇಳ್ತಾರೆ. ಇದನ್ ಬಿಟ್ರೆ ಇನ್ನೂ ಒಂದು ದಾರಿ ಇದೆ ಅಂತ, ಯಾವ್ದಪ್ಪ ಅಂತ ಈಗ ನೋಡೋಣ. ಈ ವಿಧಾನ ಬಹು ನಿಧಾನವಾದದ್ದು. ಆಮೇಲೆ ಆದರೆ ಈ ರೀತಿ ಕ್ರಮಶಃ ಪ್ರಜ್ಞೆ ಮಟ್ಟವನ್ನು ಸಾಧಿಸುವವರೆಗೆ ಕರಾರುವಾಗಿ ವಿದ್ಯಮಾನ ಗ್ರಹಿಸುವುದು ಸುಲಭವಾಗುತ್ತದೆ. ಈಗ ಒಂದೊಂದೇ ಮೆಟ್ಟು ಒಂದೊಂದೇ ಬಂದಾಗ ನಾವು ಒಂದು ಈಗ ಸರಿಯಾಗಿ ಉತ್ತರ ತಿಳ್ಕೊಬೇಕು. ಒಂದು ಮಾಡಿ ಇದೆ, ಆ ಮಾಡಿಗೆ 7 ಅಂತಸ್ತಿದೆ. ಆ 7 ಅಂತಸ್ತಲ್ಲಿ ಒಂದೇ ಸಲ 7 ಅಂತಸ್ತಿದ್ರೆ ಈ 6 ಅಂತಸ್ತಲ್ಲಿ ನಾವೇನಿದೆ ನೋಡಿದ್ವಾ, ಅಲ್ಲಿ ನೋಡ್ಲಿಲ್ಲ. ಅದನ್ನ ಕ್ರಮಬದ್ಧವಾಗಿ ಹಾಕ್ದಾಗ ಒಂದೊಂದು ಅಂತಸ್ತಲ್ಲಿ ಏನೇನಿದೆ ನೋಡ್ತಾರೆ. ಈಗ ಅವ್ರು ಹಾಕಿದಾಗ ಒಂದೊಂದು ಉಪಲೋಕದಲ್ಲಿ ಯಾವ ಜ್ಞಾನ ಇದೆ, ಯಾವ ರೀತಿ ಪ್ರಜ್ಞೆ ಕೆಲಸ ಮಾಡ್ತಾ ಇದೆ, ಹೇಗ್ ಮಾಡ್ತಾ ತಿಳ್ಕೊಂಡು ಒಂದೊಂದೇ ಅಂತಸ್ತು ಅವ್ರ ಹತ್ತಾ ಬಂದ್ರು. ಹಾಗಾದಾಗ ಅಲ್ಲದೆ ಅವರ ಹಿಂದಿನ ಪ್ರಜ್ಞೆಯ ಮಟ್ಟವನ್ನು ಖಚಿತವಾದ ಮೇಲೆ ಮತ್ತೊಂದಕ್ಕೆ ಗಮನ ಕೊಡೋದು ಅನುಕೂಲವಾಗುತ್ತದೆ. ಹಿಂದಿನ ಅಂದ್ರೆ ಮೊದಲೇ ಮೆಟ್ಟಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ಆ ಜ್ಞಾನ ಎಲ್ಲ ಪಡ್ಕೊಂಡು ಆ ಪ್ರಜ್ಞೆನ ಅದ್ ಏನೇನ್ ಕೆಲಸ ಮಾಡ್ಕೊಂಡು ನೋಡುದು, ಆಮೇಲೆ ಇನ್ನೊಂದು ಮೆಟ್ಲು ಹಾಕುದು, ಆಗ ಕಾಮಲೋಕ ಪ್ರಜ್ಞೆ. ಈ ರೀತಿ ಅವ್ರು ಅರ್ಥಕೊಂಡ್ಬಿಡ್ತು. ಮತ್ತೆ ಬಹುಶಃ ನನ್ನ ಪ್ರಕೃತಿ ಸ್ವಭಾವದವನಿಗೆ ನಾನು ಅನುಸರಿಸುವ ವಿಧಾನ ಉಚಿತವಾದದ್ದು ಎಂದು ನಾನು ಭಾವಿಸುತ್ತೇನೆ. ನಾನೀಗ ಏನ್ ಹೇಳ್ತಾ ಇದ್ದೀನಿ, ಈ ನನ್ನ ಪ್ರಕೃತಿ ಸ್ವಭಾವ ಅಂದ್ರೆ ಆ ಪ್ರಕೃತಿ ಸ್ವಭಾವ ಒಂದೊಂದು ಅಂತಸ್ತಲ್ಲಿ ಪ್ರಕೃತಿ ಸ್ವಭಾವ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ. ಪ್ರಕೃತಿ ಸ್ವಭಾವ ಅಂದ್ರೆ ಅಲ್ಲಿ ಪ್ರಕೃತಿ ತತ್ವ, ಆ ಅಣುಗಳು ಯಾವ ರೀತಿ ಕೆಲಸ ಮಾಡ್ತದೆ ನೋಡಿ, ಆ ನಂತರ ಅದು ಅನುಸರಿಸಿದ ವಿಧಾನ ಮಾಡ್ಕೊಂಡು ನಾನು ಮುಂದಕ್ಕೆ ಬಂದೆ ಅಂತ ನಾವು ಭಾವಿಸ್ಬೋದು. ಆದರೆ ಇತರರಿಗೆ ಬೇರೆ ಬೇರೆ ವಿಧಾನಗಳು ಹೊಂದಿಕೊಳ್ಳಲು ಸಾಧ್ಯ ಇದೆ. ಅವ್ರು ಬಂದಿರೋ ರೀತಿ ಎಲ್ಲ ಹೇಳ್ಬಿಟ್ರು, ಅದಾದ್ಮೇಲೆ ಬೇರೆಯವ್ರಿಗೆ ನಾನಾ ರೀತಿಲಿದೆ, ಆ ನಾನಾ ರೀತಿಯ ಬೆಳವಣಿಗೆ ಆಗುತ್ತೆ, ತುಂಬಾನೇ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ ನೋಡಿ. ಈ ಗುಪ್ತ ವಿದ್ಯೆ ಮಾರ್ಗದಲ್ಲಿ ತರಬೇತಿ ಪಡೆಯುತ್ತಿದ್ದ ಅನೇಕ ಸಾಧಕರಿಗೆ ಸಂಧಿಸತಕ್ಕ ಸುಯೋಗ ನನ್ನದಾಗಿದೆ. ಇವರು ಗುಪ್ತ ವಿದ್ಯೆಗಳಿಗೆ ಹೋಗ್ಬೇಕಾದ್ರೆ ಬೇಕಾದಷ್ಟು ಸಾಧಕರು ಇವರಿಗೆ ಸಂಬಂಧಕ್ಕೆ ಬರ್ತಾರೆ. ಯಾವಾಗ್ಲೂ ಅಷ್ಟೇ ಅಲ್ವಾ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಬೇಕಾದಷ್ಟು ಅಂತ ನಮ್ಗೆ ಹೊರಗಡೆ ಹೋದಾಗ ಆ ಸಂಬಂಧಕ್ಕೆ ಆ ತರ ಬರ್ತಾರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಈ ತರ ಸುಯೋಗ ನಮ್ಗೆ ಸಿಗುತ್ತೆ. ಆ ಮೂಲಕ ನಾನು ಕಂಡು ಬಂದಿದ್ದೇನೆಂದರೆ ಅನೇಕರಿಗೆ ಅನ್ವಯವಾಗುತ್ತಕ್ಕ ಅನೇಕ ವಿಧವಾದ ತರಬೇತಿ ಕ್ರಮಗಳು ಇರುತ್ತದೆ ಎಂಬುದು ನಾನು ಕಂಡುಕೊಂಡೆ. ಈಗ ಒಬ್ಬೊಬ್ರು ಒಂದೊಂದು ರೀತಿ ಬೆಳವಣಿಗೆ ಇರುತ್ತೆ ಅಂತ ಹಾಗೇನೆ ನಾವು ತಿಳ್ಕೊಂಡು, ಆ ಅಂತಸ್ತಿನ ಮಟ್ಟಿಗೆ ಬೆಳವಣಿಗೆ ಇದ್ದವ್ರೆ ಇನ್ನೊಬ್ರು ಇನ್ನೋ ರೀತಿ ಇರ್ತದೆ. ಅದಕ್ಕೆ ಗುರು ಏನ್ ಮಾಡ್ತಾರೆ, ನಾನಾ ತರಬೇತಿ ಕೊಡ್ತಾರೆ. ಇವ್ರು ಈ ಬೆಳವಣಿಗೆ ಇದೆ, ಅವ್ರು ಅಲ್ಲಿ ಆ ಬೆಳವಣಿಗೆ ಇದೆ, ಈ ಬೆಳವಣಿಗೆ ಅವ್ರು ನೋಡಿ ನೋಡಿ ಶಿಕ್ಷಣ ಕೊಡ್ತಾರೆ. ಅದೇ ರೀತಿಯೇ ಗುರುಗಳು ತಮ್ಮ ಶಿಷ್ಯನಿಗೆ ಹೊಂದಿಕೊಳ್ಳುವಂತಹ ಅನೇಕ ಭಿನ್ನ ಭಿನ್ನ ತರಬೇತಿನ ಕ್ರಮಗಳನ್ನು ಪ್ರಯೋಗ ಮಾಡುತ್ತಾರೆ. ಅವ್ರು ಒಂದೊಂದು ಯಾರ್ಯಾರು ಬೆಳವಣಿಗೆ ಆಗ್ತಾರೋ ಅವ್ರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾರಿಗೆ ಪ್ರಯೋಗ ಮಾಡ್ತಾನೆ, ಪ್ರತಿಯೊಬ್ಬ ಗುರು ತನ್ನದೇ ಆದ ರೀತಿಯಲ್ಲಿ ಶಿಷ್ಯನಿಗೆ ಶಿಕ್ಷಣ ಕೊಟ್ಟಾಗ ತಮ್ಮ ಪ್ರತಿಯೊಬ್ಬ ಶಿಷ್ಯನ ಸ್ವಭಾವಕ್ಕೆ ಹೊಂದಿಕೊಳ್ಳುವ ಮಾರ್ಗವನ್ನೇ ಅನುಸರಿಸುತ್ತಾರೆ. ಅವ್ರು ಏನ್ ಮಾಡ್ತಾರೆ, ಮೊದ್ಲು ಅವ್ರು ಪ್ರಯೋಗ ಮಾಡ್ತಾರೆ, ಯಾವ ರೀತಿ ಇದಾನೆ, ಇವ್ನು ಎಷ್ಟು ಬೆಳವಣಿಗೆ ಆಗಿದೆ, ಎಷ್ಟು ತಿಳ್ಕೊಳ್ಳೋ ಶಕ್ತಿ ಇದೆ ಅಂತ ನೋಡ್ತಾನೆ. ಅದ್ ನೋಡಿದಾದ್ಮೇಲೆ ಆತನ ಯಾವ ರೀತಿ ಕೊಡ್ಬೇಕು ಆ ರೀತಿ ಬೆಳವಣಿಗೆ ಅವನಿಗೆ ಟೀಚ್ ಮಾಡ್ತಾರೆ. ಇನ್ನೊಬ್ರು ಇನ್ನೊಂದು ರೀತಿ ಟೀಚ್ ಮಾಡ್ತಾರೆ. ಈ ರೀತಿ ಮಾಡಿ ಅವ್ರನ್ನ ತರಬೇತಿ ಮಾಡ್ತಾರೆ. ಅವ್ರ ಸ್ವಭಾವ ರೀತಿಯಲ್ಲಿ ಅವ್ರು ಬೆಳವಣಿಗೆ ಮಾಡ್ತಾ ಹೋಗ್ತಾರೆ. ಈ ರೀತಿ ಶಿಕ್ಷಣ ಕ್ರಮವನ್ನು ಭಿನ್ನವಾಗುವುದಕ್ಕೆ ಅವಶ್ಯಕವಾದ ವಿವರಣೆಯನ್ನು ಕೊಡುವುದು ಉಚಿತವಾಗಿದೆ. ಯಾತಕಪ್ಪ ರೀತಿ ಭಿನ್ನವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಯಾವ ರೀತಿ ಅಂತ ಹೇಳ್ತಾರೆ, ಉಚಿತವಾಗಿ ಅದು ವಿವರಣೆ ತಿಳ್ಕೊಬೇಕು ಅಂತ ಹೇಳ್ತಾರೆ ಯೋಗಿ ಲೆಕ್ಚರರು. ಅದೇ ನೋಡಿ ಹೇಳ್ತಾರೆ, ಅಂತರಾತ್ಮನು ತಲೆಕೆಳಗಾಗಿರುವ ರೀತಿಯಲ್ಲಿ
ದೇಹಾತ್ಮದಲ್ಲಿ ಪ್ರತಿಬಿಂಬವಾಗಿರುತ್ತದೆ ಎಂಬ ಅಂಶವು ಗಮನೀಯವಾದದ್ದು. ಇಲ್ಲಿ ಮುಖ್ಯವಾದ 4 ಪಾಯಿಂಟ್ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಅಂತರಾತ್ಮ ತಳಕಳಿಗೆ ಆಗಿದ್ದಾಗ ಆ ರೀತಿಯಲ್ಲಿ ದೇಹಾತ್ಮ ಪ್ರತಿಬಿಂಬ ಆಗುತ್ತದೆ. ಯಾವ ರೀತಿ ಪ್ರತಿಬಿಂಬ ಆಗುತ್ತೆ ಅಂತ ಇದು ಹೇಳ್ತಾರೆ. ಮೊದಲನೇದಾಗಿ ಉನ್ನತ ಮನಸ್ಸು ಕೆಳಗಿನ ಮನಸ್ಸು, ಇಲ್ಲಿ ಅಂತರಾತ್ಮ ಉಲ್ಟಾ ಆಗಿರೋದು. ಅದಕ್ಕೆ ಉನ್ನತ ಮನಸ್ಸು ಕೆಳಗಿನ ಮನಸ್ಸು ಬಂತು. ಬುದ್ಧಿ ತತ್ವ ಕಾಮದೇಹದ ಉನ್ನತ ಮಟ್ಟದ ಸ್ವಭಾವ ಬಂತು. ಆತ್ಮ ಸ್ಥೂಲ ದೇಹ ಮೂಲಕ ಅಭಿವ್ಯಕ್ತವಾಗಿದೆ. ಇದು ನಮ್ಮ ಮೇಲಿಂದ ಬಂದ. ಆದ್ರೆ ಇದನ್ನ ನಮಗ್ ಗೊತ್ತಿರೋದು ಯಾವ ರೀತಿಯಪ್ಪ ಅಂದ್ರೆ, ಸ್ಥೂಲ ದೇಹದಿಂದ ಆತ್ಮಲೋಕ ಪ್ರಜ್ಞೆ ಹತ್ತಿಸ್ತೀವಿ. ಮತ್ತೆ ಕಾಮದೇಹದಲ್ಲಿ 7ನೇ ಉಪಲೋಕದಲ್ಲಿ ಅಲ್ಲಿ ಭಕ್ತಿ ಅಂತ ಇದ್ದಾಗ ಬುದ್ಧಿಮಟ್ಟ ಪ್ರಜ್ಞೆ ಹತ್ತಿಸ್ತೀವಿ. ಯಾವಾಗ ಭಕ್ತಿ ನಮ್ಮಲ್ಲಿ ಇದೆಯೋ ಬುದ್ಧಿಮಟ್ಟ ಪ್ರಜ್ಞೆ ಹತ್ತಿದಾಗ ನಮಗೆ ಪ್ರೇಮ ಅನ್ನೋದು ಬರುತ್ತೆ. ಅದೇ ರೀತಿ ರೂಪದಿಂದ ಅರೂಪ ಬಂದಾಗ, ರೂಪ ಅಂದಾಗ ಅಲ್ಲಿ ಸಂಕಲ್ಪ ಆಲೋಚನೆ ಬಂದಾಗ, ಅರೂಪ ಬಂದಾಗ ಅಲ್ಲಿ ಯಾವ ರೂಪಗಳು ಇಲ್ಲ, ಬರೀ ತತ್ವಗಳು ಮಾತ್ರ ಇಟ್ಕೊಂಡು. ಈ ರೀತಿ ನಮಗ್ ತಿಳಿದಿರೋದು. ಇಲ್ಲೇನಾದ್ರೂ ಅಂತರಾತ್ಮ ಉಲ್ಟಾ ಮಾಡಿದಾಗ ಉನ್ನತ ಮನಸ್ಸಿನಿಂದ ರೂಪ ಮನಸ್ಸಿಗೆ ಬಂತು, ಮತ್ತೆ ಕಾಮ ಮನಸ್ಸಿನಿಂದ ಬುದ್ಧಿ ಮಟ್ಟದಿಂದ ಕಾಮ ಮನಸ್ಸಿಗೆ ಬಂತು, ಮತ್ತೆ ಆತ್ಮಲೋಕದಿಂದ ಸ್ಥೂಲ ಲೋಕ ಬಂತು. ನಾವು ತಿಳ್ಕೊಂಡಿರೋದು ಇದು, ಅವ್ರು ಬಂದಿರೋದು ಈ ರೀತಿ. ಈ ರೀತಿ ಉಲ್ಟಾ ಮಾಡೋದ್ರಿಂದ ಅಲ್ಲಿ ಏನಾಯ್ತಪ್ಪ ಅಂದ್ರೆ, ಈ ವಿಧವಾದ ಹೋಲಿಕೆಯು ಭಿನ್ನ ಭಿನ್ನ ರೀತಿಯಲ್ಲೆಂದರೆ ಈ ವಿಧವಾಗಿ ಮನಸ್ತತ್ವವನ್ನು ಪಡೆದ 3 ಮಾರ್ಗಗಳನ್ನು ಪ್ರತಿನಿಧಿಸುತ್ತದೆ. ಇದು 3 ಮಾರ್ಗಗಳು ನಮಗೆ ಗೋಚರವಾಯಿತು. ಮೇಲಿಂದ ಹೇಳ್ಬೇಕು ನಾವ್ ಹೇಗಿರ್ತೀವಿ, ಕೆಳಗಿಂದ ಹೋಗ್ಬೇಕಾದ್ರೆ ಹೇಗಿರ್ತೀವಿ. ಆದ್ರೆ ನಮ್ಗೆ ಸರಿಯಾಗಿ ಸ್ಥೂಲ ದೇಹದಿಂದ ಹೋಗ್ಬೇಕಾದ್ರೆ ನಾವು ಈ ರೀತಿ ಹಾಕ್ತೀವಿ. ಅವ್ರ ಮೇಲಿಂದ ಅಂದ್ರೆ ಉಲ್ಟಾ ಮಾಡೋದ್ರಿಂದ ನೀವು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಅದಕ್ಕೆ ಹೇಳ್ತಾ ಇರೋದು, ಆತ್ಮಲೋಕದ ಪ್ರಜ್ಞೆ ಏನ್ ಬೆಳೆಸ್ಕೊಂತೀವೋ ಅದು ಸ್ಥೂಲ ದೇಹ ಬಿಡಿಸಕ್ ಸಾಧ್ಯ ಇದೆ. ಮತ್ತೆ ಬುದ್ಧಿ ಮಟ್ಟದ ಪ್ರೇಮ ಅನ್ನೋದಿದ್ಯೋ, ನಿಸ್ವಾರ್ಥ ಅನ್ನೋದಿದ್ಯೋ, ಐಕ್ಯತೆ ಮನೋಭಾವನೆ ಇದೆಯೋ, ಸಹೋದರತ್ವ ಅನ್ನೋದಿದೆಯೋ, ಅದಕ್ಕೆ ಕಾಮಲೋಕ ಪ್ರಜ್ಞೆ ಹಿಡಿಸೋಕ್ ಸಾಧ್ಯ ಇದೆ. ಆ ಕಾಮಲೋಕ ಪ್ರಜ್ಞೆ ಹಿಡಿಸಿದಾಗ ನಮ್ಗೆ ಏನಾಗುತ್ತೆ, ಅಲ್ಲಿ ಭಕ್ತಿ ಅನ್ನೋದು ಬರುತ್ತೆ. ಇಲ್ಲಿ ಕೆಳಗಡೆ ಸಹೋದರ ಭಾವನೆ ಬರುತ್ತೆ, ಬುದ್ಧಿ ಮಟ್ಟದಲ್ಲಿ ಸಹೋದರತ್ವ ಅಂತ ಬರುತ್ತೆ. ಈ ರೀತಿಯಾಗಿ ಮತ್ತೆ ಅರೂಪಕ್ಕೂ ಮತ್ತು ರೂಪಕ್ಕೂ ಬಂದಾಗ ಅರೂಪದಲ್ಲಿ ಬೇಕಾದಷ್ಟು ತತ್ವಗಳಿದೆ. ಆ ತತ್ವಗಳ ಮೂಲಕ ನಾವು ಒಳ್ಳೆ ಸಂಕಲ್ಪ ಕಳಿಸಿ ಇಡೀ ವಿಶ್ವಕ್ಕೆ ಕಳಿಸ್ತೀವಿ. ಮತ್ತೆ ನಾನಾ ಕಡೆಯಿಂದ ಒಳ್ಳೆ ಹಾಲನ್ನು ತೆಗೆದುಕೊಂಡು ನಾವು ಕೂಡ ಫಿಲ್ಟರ್ ಆಗ್ತಾ ಹೋಗ್ತೀವಿ. ಈ ರೀತಿ ನಮ್ಮನ್ನು ಪರಿವರ್ತನೆ ಮಾಡೋಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇವರು ಇಷ್ಟೊಂದು ವಿವರಣೆ ಕೊಟ್ಟರು. ಮತ್ತೆ ಈ ವಿಧವಾದ ಹೋಲಿಕೆಗಳು ಭಿನ್ನ ಭಿನ್ನ ರೀತಿಯೆಂದರೆ ವಿಧವಾದ ಮನಸ್ತತ್ವವನ್ನು ಪಡೆದು 3 ಮಾರ್ಗವನ್ನು ಪ್ರತಿನಿಧಿಸುತ್ತದೆ. ಏನಾಯ್ತು, ವಿಧವಾದ ಮನಸ್ತತ್ವ ಈ ರೀತಿ ನಾವು ಮಾಡ್ಕೊಂಡಾಗ ನಮ್ಮಲ್ಲಿ ಮನಸ್ತತ್ವ ಇನ್ನೂ ಚೆನ್ನಾಗಿ ಆಳವಾಗಿ ಇಳಿಯುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗುತ್ತದೆ, ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗುತ್ತದೆ. ಅಲ್ಲದೆ ಇದೇ ರೀತಿ ಮೇಲ್ಮಟ್ಟದ ಪ್ರಜ್ಞೆಯನ್ನು ಸಾಧಿಸಬೇಕೆಂದವರಿಗೆ ಮಾರ್ಗದರ್ಶನ ದೊರೆಯುತ್ತದೆ ಎಂಬ ಅಂಶವು ನನಗೆ ಈಚೆಗೆ ಒಳೆಯಿತು. ಅವರೇ ಹೇಳ್ತಾ ಇದ್ದಾರೆ, ಈ ರೀತಿ ನಾವು ಮನಸ್ತತ್ವದ 3 ಮಾರ್ಗಗಳಿಂದಲ್ವಾ ಮೇಲಿಂದ ತೆಗೆದುಕೊಂಡು ಬಂದಾಗ, ಆದ್ರಿಂದ ಆ ಪ್ರಜ್ಞೆ ಸಾಧಿಸಬೇಕಾದ್ರೆ ಇಂಥ ಮಾರ್ಗದರ್ಶನದಿಂದ ನನಗೆ ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ದಾರಿ ಹೊಳೆಯಿತು ಅಂತ ಅವ್ರಿಗೆ ಗೊತ್ತಾಯ್ತಂತೆ, ಗೋಚರವಾಯ್ತಂತೆ. ಅದು ಯಾವ ರೀತಿ ಗೋಚರ ಆಯ್ತು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ. ಅವರು ಒಬ್ಬ ಸಾಧಕ ಇರ್ತಾನೆ, ಅದು ಬ್ಯಾಕ್ ಗ್ರೌಂಡ್ ಹೇಳ್ಬಿಡ್ತೀನಿ, ಅವ್ರು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಒಬ್ಬ ಸಾಧಕ ಇರ್ತಾನೆ, ಅವನಿಗೊಬ್ಬ ಬೋಧನೆ ಮಾಡ್ತಾ ಇದ್ದಾನೆ. ಆ ಬೋಧನೆ ಯಾವ ರೀತಿ ಕೊಡ್ತಾ ಇದ್ದಾನೋ ಆ ಬೋಧಕನ ಪ್ರತಿಬಿಂಬ ಇಟ್ಕೊಂಡು ಈ ಸಾಧಕ ಏನ್ಮಾಡ್ತಾನೆ, ಪ್ರತಿನಿತ್ಯ ಧ್ಯಾನ ಮಾಡಿ ಆ ಪ್ರತಿದಿನ ಮಾಡುವಾಗ ಆತನಲ್ಲಿ ಸಾಧಕನಲ್ಲಿ ಪ್ರೇಮ ಸ್ವರೂಪ ಅಷ್ಟು ಬೋಧಕನಿಗೆ ಹಾಕ್ತಾನೆ. ಆ ಬೋಧಕನಿಗೆ ಹಾಕಿದಾಗ ಅವನನ್ನೇ ನೋಡಿ ಆ ಬೋಧಕನ ಆಶ್ಚರ್ಯ ಪಡ್ತಾನೆ, ನನ್ನ ಸಾಧಕನಲ್ಲಿ ಇಷ್ಟೊಂದು ಶಕ್ತಿ ತುಂಬಿದ್ಯಾ. ಬರೀ ಪ್ರೇಮ ಯಾರಿಗಂತ ಗುಲಾಬಿ ಬಣ್ಣ ಇರುತ್ತೆ, ಆ ಗುಲಾಬಿ ಬಣ್ಣ ನೋಡಿದ ತಕ್ಷಣ ಆನಂದ ಆಗುತ್ತೆ, ಇವನನ್ನ ಇನ್ನೂ ಮೇಲೆ ಕೆತ್ತಬಹುದು ಅಂತ. ಆ ರೀತಿ ಒಂದೊಂದೇ ಸ್ಟೆಪ್ ಹರಡಿಸ್ಕೊಂಡು ಅದಕ್ಕೋಸ್ಕರನೇ ಇದನ್ನ ಹೋದಾಗ ಅರ್ಥ ಆಗ್ತದೆ. ಒಬ್ಬ ಪ್ರೀತಿ ಭಾವನೆ ಸ್ವಭಾವದ ಸಾಧಕನು ತನ್ನ ಮಾರ್ಗದರ್ಶನಕ್ಕಾಗಿ ಗುರುಗಳಿಂದ ನೇಮಕವಾದ ಒಬ್ಬ ನುರಿತ ಬೋಧಕನ ಮೇಲೆ ತನ್ನ ಪ್ರೀತಿ ಭಾವನೆ ಸೂಚಿಸ್ತಾ ಇದ್ದನು. ಆ ಸಾಧಕನು ಪ್ರತಿನಿತ್ಯವೂ ಬೋಧಕನ ಪ್ರತಿಬಿಂಬವನ್ನು ಮಾನಸಿಕವಾಗಿ ರೂಪಿಸಿಕೊಂಡು ಅದರ ಮೇಲೆ ತನ್ನ ಪ್ರೀತಿ ಭಾವನೆಯನ್ನು ಹೃದಯ ಸಂಗಮವನ್ನು ವರ್ಷಿಸ್ತಾ ಇದ್ದನು. ನೋಡಿ, ಯಾವಾಗ ಗುರುಗಳು ಯಾರು ಒಂದು ನೇಮಕ ಮಾಡಿದ್ರು ಬೋಧಕ, ಆ ಬೋಧಕ ಮೇಲೆ ಪ್ರೀತಿ ಭಾವನೆ ಚೆನ್ನಾಗಿ ಹರಿಸ್ತಾ ಇದ್ರು. ಅದ್ ಹರಿಸಿದಾದ್ಮೇಲೆ ಪ್ರತಿನಿತ್ಯ ಬರೀ ಹರಿಸೋದೇ ಅಲ್ಲ, ಆ ಬೋಧಕನ ಪ್ರತಿಬಿಂಬ ಇಟ್ಕೊಂತೀನಿ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಏಕಲವ್ಯ ಸಾಕು, ತನ್ನ ಗುರು ಇಟ್ಕೊಂಡು ಆತ ಏನ್ ಮಾಡ್ತಾ ಪ್ರತಿಬಿಂಬ ಇಟ್ಕೊಂಡು ಪ್ರತಿನಿತ್ಯ ಅವನು ಬಿಲ್ಲು ಬಣ್ಣ ಅದನ್ನ ಯಾರು ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ
ಆ ಪೂರ್ತಿ ಅರ್ಜುನ ಎಷ್ಟು ಕಲ್ತ್ಕೊಂಡನೋ ಅಷ್ಟು ಏಕಲವ್ಯ ಕಲ್ತ್ಕೊಳ್ಳೋಕ್ ಸಾಧ್ಯ. ಅಲ್ಲಿ ಗುರು ಮುಖಾಂತರನೇ ಇಲ್ಲ, ಗುರು ಪ್ರತಿಬಿಂಬದಿಂದನೇ ಸಾಧನೆ ಮಾಡ. ಈ ರೀತಿನೇ ಇಲ್ಲೂ ಹೇಳ್ತಾ ಇರೋದು, ಈ ರೀತಿ ಮಾಡೋಕ್ ಸಾಧ್ಯ ಇದೆ ಅಂತ ಇಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ಆ ಸಾಧಕನು ಪ್ರತಿನಿತ್ಯ ಬೋಧಕನ ಪ್ರತಿಬಿಂಬವನ್ನು ಮಾನಸಿಕವಾಗಿ ರೂಪಿಸಿಕೊಂಡು ಅದರ ಮೇಲೆ ತನ್ನ ಪ್ರೀತಿ ಭಾವನೆ ಹೃದಯ ಸಂಗಮವನ್ನು ವರ್ಷಿಸ್ತಾ ಇದ್ದನು. ಅವನು ಎಲ್ಲಿಂದ ಪಟ್ಟದ ಹೃದಯ ಅಂತರಾಳದಿಂದ ತನ್ನ ಪ್ರೇಮ ಭಾವನೆ ತೆಗೆದುಕೊಂಡು ಅಷ್ಟು ಆ ಬೋಧಕನಿಗೆ ಕೊಡ್ತಾ ಇದೆ. ಈ ರೀತಿ ಕೊಟ್ಟಾಗ ಮತ್ತು ಆ ಮೂಲಕ ತನ್ನ ಕಾಮದೇಹ ಗುಲಾಬಿ ಬಣ್ಣದ ತೇಜಸ್ಸಿನಿಂದ ಬೆಳಕುವಂತೆ ಅದು ಹಿಕ್ಕಿ ವಿಸ್ತರಿಸುವಂತೆ ಮಾಡಿಕೊಳ್ಳುತ್ತಿದ್ದನು. ಯಾವಾಗ ಪ್ರೇಮ ಅಂದ್ರೆ ಗುಲಾಬಿ ಬಣ್ಣ, ನಾವು ಯಾವಾಗ್ಲೂ ನೋಡ್ಬೇಕಾದ್ರೆ ಕಲ್ಲರ್ಸ್ ನೋಡ್ತೀವಿ. ಯಾರ್ಯಾರ ಬೆಳವಣಿಗೆ ಇಷ್ಟ ಆಗುತ್ತೆ ಆ ಕಲ್ಲರ್ಸ್ ಮುಖಾರ ನೋಡ್ತೀವಿ. ಇಲ್ಲಿ ಗುಲಾಬಿ ಬಣ್ಣ ಅಂತ ಪ್ರೇಮ, ನೀಲಿ ಬಣ್ಣ ಅಂದ್ರೆ ಭಕ್ತಿ. ಈ ರೀತಿ ಒಂದೊಂದು ನಾವು ನೋಡುವಾಗ ಗುಲಾಬಿ ಬಣ್ಣ ವಿಸ್ತಾರವಾಯ್ತು. ಆ ಗುಲಾಬಿ ವಿಸ್ತಾರ ಆದಾಗ ಅವನಲ್ಲಿ ಪ್ರೇಮ ಅನ್ನೋದು ಅಂಕುರವಾಗೋಯ್ತು, ಅಣುವಲ್ಲಿ ತುಂಬೋಯ್ತು. ಅಂಥ ಪ್ರೇಮ ಇದ್ದಾಗ ಇಂತಹ ಸಾಧನೆಯಲ್ಲಿ ಆತನು ತನ್ನ ಅದ್ವಿತೀಯವಾದ ಕುಶಲತೆಯನ್ನು ತೋರಿಸುವುದರಿಂದ ಆತನಿಗೆ ಮತ್ತೊಂದು ಪ್ರಗತಿದಾಯಕ ಸಲಹೆ ಕೊಡಲಾಯಿತು. ಈ ರೀತಿ ಅವನ ಬೆಳವಣಿಗೆ ಆಗಿದ್ದಕ್ಕೆ ಅವನಿಗೆ ಪ್ರೇಮ ಅನ್ನೋ ಗುಲಾಬಿ ಬಣ್ಣ ಪೂರ್ತಿ ವರ್ಷಿಸೋದಕ್ಕೆ ಆ ಬೋಧಕ ಏನ್ ಮಾಡ್ದ, ಇನ್ನೂ ಪ್ರಗತಿ ಕೊಡ್ಬೇಕು, ಮೇಲೆ ಕೆತ್ತಬೇಕು ಅಂತ ಆಸೆ. ಅದೇ ಅಲ್ವಾ ಗುರುಗಳು ಮಾಡೋದು. ಯಾರಾದ್ರೂ ಶಿಷ್ಯರು ಸ್ವಲ್ಪ ನಾವು ಕೈ ತೋರಿಸಿದ್ರೆ ಬೆರಳು ತೋರಿಸಿದ್ರೆ ಹಸ್ತ ಅಂತಾರೆ, ಹಸ್ತ ನೋಡಿದ ತಕ್ಷಣ ಅವ್ರು ಇನ್ನೂ ಮೇಲೆ ಕೆತ್ತಬೇಕಪ್ಪ ಅಂತ ಅವ್ರಿಗೆ ಆಸೆ ಆಗುತ್ತೆ, ಆನಂದ ಆಗುತ್ತೆ. ಇಂತಹ ಶಿಷ್ಯರು ಸಿಕ್ಕಿದಾರಲ್ಲಪ್ಪ ಅಂತಂದ್ರೆ ಮೇಲೆ ಕೆತ್ತಾರೆ. ಅದೇನು ಮಾಡ್ತಾ ಇರೋದು. ಇಂತಹ ಸಾಧನೆ ಆತನು ತನ್ನ ಅದ್ವಿತೀಯವಾದ ಕುಶಲತೆಯನ್ನು ತೋರಿಸೋದ್ರಿಂದ, ಅದ್ವಿತೀಯವಾದ ಬರೆಯೋದು ಕುಶಲತೆ ಇಲ್ಲ, ಅದ್ವಿತೀಯವಾದ ಅಂದ್ರೆ ವರ್ಣಿಸಕ್ಕೆ ಸಾಧ್ಯವಿಲ್ಲ ಅಂತ ಕುಶಲತೆಯನ್ನು ತೋರಿಸೋದ್ರಿಂದ ಆತನು ಮತ್ತೊಂದು ಪ್ರಗತಿದಾಯಕ ಸಲಹೆ ಕೊಡಲಾಯಿತು. ಅವ್ರಿಗೆ ಇನ್ನೂ ಸಲಹೆ ಕೊಟ್ಟು ಯಾವ್ದಪ್ಪ ಅಂದ್ರೆ ಅದೇನೆಂದರೆ ಆತ ತನ್ನ ಬೋಧಕ ಪ್ರತಿಬಿಂಬವನ್ನು ಪರಿಷ್ಕಾರವಾಗಿ ರೂಪಿಸಿಕೊಂಡು ಅದರ ಮೇಲೆ ತನ್ನ ಆರ್ಥಿಕ ಪ್ರೇಮ ಭಾವನೆ ವರ್ಷಿಸುತ್ತಿರುವಾಗ ತನ್ನ ಪ್ರಜ್ಞೆಗೂ ಸಹ ಆ ಬೋಧಕನ ಪ್ರಜ್ಞೆಯ ಒಳಗೆ ಎರಕವಾಗುವಂತೆ ಮೇಲಕ್ಕೆ ಹತ್ತಿಸು ಎಂಬುದು. ಇದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಆ ಬೋಧಕ ಸಹಾಯ ಮಾಡೋದಕ್ಕೆ ಬೋಧಕನ ಪ್ರಜ್ಞೆ ಜೊತೆಗೆ ಈ ಸಾಧಕನ ಪ್ರಜ್ಞೆ ಎರಡೂ ಪ್ರಜ್ಞೆ ಸೇರಿ ಮೇಲೆ ಹತ್ತಿಸು ಅಂತ ಹೇಳುದು. ಯಾಕಂದ್ರೆ ಈ ಸಾಧಕ ಇನ್ನು ಬೆಳವಣಿಗೆ ಸಾಲದು. ಆದ್ರಿಂದ ಆ ಬೋಧಕ ಏನ್ ಮಾಡ್ದ, ಅವ್ರ ಸಹಾಯದಿಂದ ಅವ್ರ ಪ್ರಜ್ಞೆ ಜೊತೆಗೆ ಇವ್ರ ಪ್ರಜ್ಞೆಯನ್ನು ಸೇರಿಸಿ ಮೇಲೆ ಹತ್ತಿಸೋದಕ್ಕೆ ಪ್ರಯತ್ನ ಪಡುವುದು. ಆ ಪ್ರಯತ್ನಕ್ಕೆ ಏನಪ್ಪ ಇರೋದಂದ್ರೆ ಪ್ರೇಮ ಭಾವನೆ ಒಂದೇ ಒಂದು. ಆ ಪ್ರೇಮ ಭಾವನೆ ಮೂಲಕ ಮೇಲೆ ಕಟ್ಟಿಸಕ್ಕೆ ಪ್ರಯತ್ನ ಪಟ್ಟು ಅದಾದಾಗ ಅದು ತುಂಬಾ ಚೆನ್ನಾಗುತ್ತೆ ಅನುಭವ. ಯಾವ ರೀತಿ ಹೇಳ್ತಾರೆ ನೋಡಿ, ಆತನ ಪ್ರಥಮ ಪ್ರಯತ್ನವೇ ಅದ್ಭುತವಾದ ರೀತಿಯಲ್ಲಿ ಫಲಕಾರಿಯಾಯಿತು. ಆತನು ಆ ರೀತಿ ಪ್ರಯತ್ನ ಮಾಡುತ್ತಿದ್ದಾಗ ತಾನು ಮೇಲಕ್ಕೆ ಹತ್ತಿಸುವಂತೆ ಅದರ ಮಧ್ಯೆ ಆಕಾಶದಂತಹ ಚಾವಣಿ ಆತನಿಗೆ ಅಡಚಣೆ ಒಡ್ಡಿತೆಂದು ಆತನು ತನ್ನ ದೃಢವಾದ ಇಚ್ಛಾಶಕ್ತಿ ಪ್ರಯೋಗ ಮಾಡಿದಾಗ ಆ ಚಾವಣಿ ಒಳಗೆ ಒಂದು ರಂಧ್ರವು ಕಾಣಿಸಿಕೊಂಡು ಅದು ಅನಂತರ ಒಂದು ಕೊಳವೆಯಂತೆ ಆದಾಗ ಅದರೊಳಗೆ ಹತ್ತಿ ಆಚೆ ದಳಕ್ಕೆ ಹೋದಾಗ ಒಂದು ಕಣ್ಣನ್ನು ಪೂರೈಸುವಂತಹ ಪ್ರಕಾಶವನ್ನು ಬೆಳಕು ಆತನನ್ನು ಆವರಿಸಿಕೊಂಡಿತು ಅಂತ ಹೇಳ್ತಾರೆ. ಇದನ್ನ ಸ್ವಲ್ಪ ಅದನ್ನ ಹೇಳ್ತೀವಿ. ಯಾವಾಗ ಪ್ರಥಮವಾಗಿ ಇವರು ಪ್ರಯತ್ನ ಪಟ್ಟರು, ಆ ಪ್ರಯತ್ನ ಪಟ್ಟಾಗ ಅವ್ನಿಗೆ ಅದ್ಭುತವಾದ ರೀತಿಯಲ್ಲಿ ಫಲಕಾರಿ ಆಯ್ತು. ಅವ್ನು ಏನ್ ಪಡ್ಕೊಬೇಕಂತ ಅದಕ್ಕೆ ಹೆಚ್ಚಾಗಿ ಸಿಕ್ತು. ಅದ್ ಯಾವ ರೀತಿ ಸಿಕ್ತು ಅಂತಂದ್ರೆ ತನ್ನ ಪ್ರಜ್ಞೆನ ಮೇಲೆ ಕತ್ತಿಸ್ತಾ ಇದ್ದಾಗ ಅಡಚಣೆ ಬಂದೇ ಬರುತ್ತೆ. ಆ ಅಡಚಣೆ ಬಂದಾಗ ಆ ಬೋಧಕನ ಸಹಾಯದಿಂದ ಈ ಸಾಧಕನ ಏನ್ ಮಾಡ್ತಾನೆ, ಒಂದು ಈ ದೃಢವಾದ ಇಚ್ಛಾಶಕ್ತಿ ಬಲ ಮಾಡ್ಕೊಂತಾನೆ. ಇಚ್ಛಾಶಕ್ತಿ ಪ್ರಯೋಗ ಮಾಡಿದಾಗ ಅವನಲ್ಲಿ ಏನಾಯ್ತು, ಮೇಲ್ಗಡೆ ಚಾವಣಿ ಇದೆ, ಚಾವಣಿ ಮೇಲೆ ಪ್ರಜ್ಞೆ ಹತ್ತಿಸ್ತಾ ಹೋಗ್ತಾನೆ. ಈ ಪ್ರಜ್ಞೆ ಇನ್ನೂ ಮೇಲೆ ಹತ್ತಬೇಕು, ಹತ್ಬೇಕಾದ್ರೆ ಅಡ್ಡ ಬಂತು. ಆ ಚಾವಣಿಲಿ ಆದ ಇಚ್ಛಾಶಕ್ತಿ ಪ್ರಯೋಗ ಮಾಡಿದ್ರೆ ಒಂದು ರಂಧ್ರ ಆಯ್ತು. ಆ ರಂಧ್ರ ಮುಖ ಮತ್ತೆ ಪ್ರಯತ್ನ ಪಟ್ಟಾಗ ಅದೊಂದು ಕೊಳವೆ ಆಗಿ ಮಾರ್ಪಾಟಾಯ್ತು. ಯಾವಾಗ ಕೊಳವೆ ಆಗಿ ಮಾರ್ಪಾಟಾಯ್ತು ಅವನ ಪ್ರಜ್ಞೆ ಪೂರ್ತಿ ಕೊಳವೆ ಮೂಲಕ ಮೇಲೆ ಕೊಟ್ಟೋಯ್ತು. ಎಲ್ಲಿವರೆಗೂ ಅಂತ ಆಕಾಶ ತತ್ವವರೆಗೂ ಹುಟ್ಟೋಯ್ತು ಅದನ್ನ ಹೇಳ್ತಾರೆ ನೋಡಿ. ಆ ಪ್ರಯೋಗ ಮಾಡಿದಾಗ ಆ ಚಾವಣಿಗಳಿಗೆ ಒಂದು ರಂಧ್ರವು ಕಾಣಿಸಿಕೊಂಡು ಅದ ಅನಂತರ ಒಂದು ಕೊಳವೆ ಅಂತ ಆದಾಗ ಆ ರಂಧ್ರನೇ ಒಂದು ಕೊಳವೆ ಆಗಿ ಮಾರ್ಪಾಟಾಗುತ್ತೆ. ಇಲ್ಲಿ ಬರೀ ನಾವು ಕೊಳವೆ ಅಂದ್ರೆ ಕೊಳವೆ ಇಲ್ಲ, ರಂಧ್ರ ಅಂದ್ರೆ ರಂಧ್ರನೂ ಅಲ್ಲ, ನಮ್ ಪ್ರಜ್ಞೆ ಆ ಮಟ್ಟಕ್ಕೆ ಹತ್ತಾ ಹೋಗ್ತಾ ಇದೆ ಅಷ್ಟೇ. ಆದಾಗ ಅದ್ರೊಳಗೆ ಹತ್ತಿ ಆಚೆ ದಳಕ್ಕೆ ಹೋದಾಗ ಒಂದು ಕಣ್ಣನ್ನು ಪೂರೈಸುವಂತಹ ಪ್ರಕಾಶಮಾನ ಬೆಳಕು ಅದನ್ನು ಆವರಿಸಿದಂತೆ ಆಯಿತು. ಆಗ ಪೂರ್ತಿ ಪ್ರಜ್ಞೆ ಹತ್ತಿಸಿದ್ದಾನೆ. ಆ ಮೇಲೆ ಕಸಿದಾಗ ಕಣ್ಣು ಪೂರೈಸುವಂತ ಬೆಳಕು ಮೇಲಿಂದ ಬಂತು. ಬಂದಾಗ ಅದು ಆ ಮೂಲಕ ತನಗೆ ವರ್ಣಿಸಲು ಸಾಧ್ಯವಿಲ್ಲದಂತಹ ಆನಂದ ಸಾಗರದಲ್ಲಿ ತಾನಿರುವನೆಂದು ಭಾಸವಾಯಿತು. ಅವನೆಲ್ಲದ
ಆ ಆತ್ಮಲೋಕ ಪ್ರಜ್ಞೆ ಆಚೆಗೆ ಹತ್ತಿಸಿದ್ದಾನೆ ಅಂದ್ರೆ ಬುದ್ಧಿಮಟ್ಟ ಪ್ರಜ್ಞೆನೇ ಅಲ್ಲಿ ಬರೋದು. ಆ ಹತ್ತಿಸಿದಾಗ ಅವ್ರಿಗೆ ಆನಂದ ಸಾಗರ, ಅದು ವರ್ಣಿಸಕ್ ಸಾಧ್ಯ ಇಲ್ಲ, ಅಷ್ಟು ಅನುಭವಿಸ್ತಾ ಇದ್ದಾನೆ. ಆಮೇಲೆ ಅಂತಹ ಅನುಭವ ಆತನಿಗೆ ಅದಕ್ಕೆ ಮುಂಚಿತವಾಗಿ ಉಂಟಾಗ್ತೇವಂತೆ. ಅವ್ರಿಗೆ ಮೊದಲು ಆತರ ಆಗಿರುವಂತೆ ಈ ತರ ಅನುಭವನೇ ಆಗಿಲ್ಲ. ಎಷ್ಟೋ ಸಲ ಧ್ಯಾನ ಮಾಡಿದ್ದಾನೆ, ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದಾನೆ, ಏನ್ ಮಾಡಿದ್ರು ಆಗಿಲ್ಲ. ಅದಕ್ಕೆ ಆ ಬೋಧಕ ಆದವನು ಅವ್ನ ಪ್ರಜ್ಞೆ ಜೊತೆಗೆ ಈ ಸಾಧನ ಪ್ರಜ್ಞೆ ಎರಡೂ ಸೇರಿದಾಗ ಮೇಲೆತ್ತಿಸಾಯ್ತು. ಆ ಮೇಲೆತ್ತಿಸಿದಾಗ ಆನಂದ ಸಾಗರ ತೇಲಾಡ್ತಾ ಇದ್ದಾನೆ. ಇದು ಮೊದಲು ನಾನು ಒಬ್ಬರಿಂದ ನಂಗೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವನಲ್ಲಿ ಗುಣ ಬೇಕಾದಷ್ಟಿತ್ತು, ಒಳ್ಳೆ ಗುಣಗಳಿತ್ತು, ಆದ್ರೂ ಕೂಡ ಅವನಲ್ಲಿ ಅದು ಹತ್ಸಕ್ಕ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಇನ್ನು ಹೇಳ್ತಾನೆ, ಅವನ ಅನುಭವ ಹೇಳ್ತಾನೆ. ಆಗ ಆ ಸದ್ಭಾವನವು ಆತನನ್ನು ಒಬ್ಬ ಪ್ರಬಲವಾದ ರಾಕ್ಷಸನ ಮುಷ್ಟಿಯಂತ ಆತನನ್ನು ಹಿಡಿದು ಆತನ ಇಡೀ ಸ್ವಭಾವನೆಲ್ಲ ವಿದ್ಯುತ್ ಶಕ್ತಿ ಅಂತ ವ್ಯಾಪಿಸುತ್ತಂತೆ. ಯಾಕೆ ಆಯ್ತು ಅಂದ್ರೆ ಅವನಿಗೆ ಆ ಅನುಭವ ಹೇಳ್ತಾ ಇದ್ರೆ, ರಾಕ್ಷಸರು ಕೈಯಲ್ಲಿ ಒಬ್ಬ ಮನುಷ್ಯ ಸಿಕ್ಕೊಂಡ್ರೆ ಏನಾಗ್ತಾನೆ, ಹಿಡಿದು ಹಿಪ್ಪ ಮಾಡ್ಬಿಡ್ತಾರೆ. ಇಲ್ಲೇನಾಯ್ತು, ಇದೇ ಅವ್ನಿಗೆ ಅಂತ ಅನುಭವದಲ್ಲಿ ಏನಪ್ಪಾ ಅಂತ ಆಧ್ಯಾತ್ಮಿಕ ಅನುಭವ ಆಯ್ತು. ಅಂದ್ರೆ ಪೂರ್ತಿ ಯಥಾರ್ಥ ಸತ್ಯದೊಳಗೆ ಅವನು ಹಿಡಿತದಲ್ಲಿ ಆ ಹಿಡಿತದಲ್ಲಿ ಸೇರ್ಕೊಂಡಂಗಾಯ್ತು. ನಾವ್ ಒಂದು ಜಾಗದಲ್ಲಿ ವಿಶಾಲದ ಬಯಲಿದೆ, ಆ ವಿಶಾಲ ಬಯಲಲ್ಲಿ ನಾವ್ ಪ್ರಜ್ಞೆ ಹತ್ತಿಸ್ತಾ ಹೋಗ್ತಾ ಇದೀವಿ. ಆಗ ಹತ್ತಿಸಿದಾಗ ಆ ಆನಂದ ಸಾಗರದ ಏನಾಯ್ತು, ಈ ಆತ ಸಾಧಕನಾದನು ಅಲ್ಲಿ ಹೋಗಿ ಲಯವಾದ. ಆ ಲಯವಾದಾಗ ಆನಂದ ಪೂರ್ತಿ ಅನುಭವಿಸ್ಬಿಟ್ಟ. ಅದನ್ನ ಹೇಳ್ತಾನೆ ನೋಡಿ. ಆಗ ಅವನಿಗೆ ಪೂರ್ತಿ ವೈಬ್ರೇಷನ್, ವಿದ್ಯುತ್ ಶಕ್ತಿ ಪೂರ್ತಿ ಅವನಿಗೆ ಇಳೀತು. ಆಗ ಆ ಅನುಭವ ಸ್ಥೂಲ ದೇಹ ಮಟ್ಟಕ್ಕೆ ಅನುಭವಕ್ಕಿಂತಲೂ ಹೆಚ್ಚು ಖಚಿತವಾಗಿ ಇದ್ದಾಗ್ಯೂ ಅದು ಅಪ್ಪಟ ಆಧ್ಯಾತ್ಮಿಕ ಭಾವನೆಯೇ ವಿನಃ ಬೇರೆ ಯಾವುದೂ ಅಲ್ಲ. ಅಷ್ಟು ಆಧ್ಯಾತ್ಮಿಕ ಭಾವನೆ ಅಂದ್ರೆ ಅಲ್ಲಿ ಯಥಾರ್ಥ ಸತ್ಯದಲ್ಲಿ ಅಥವಾ ಬುದ್ಧಿಮಟ್ಟ ಪ್ರಜ್ಞೆಯಲ್ಲಿ ಆ ಶಕ್ತಿ ಏನಿತ್ತು ಅಷ್ಟು ಅವನು ಬಂತು ಅಲ್ಲಿ. ಅಂದ್ರೆ ಆ ಜ್ಞಾನ ಅಲ್ಲಿಂದ ಒರೆಸಲ್ಪಟ್ಟಿತ್ತು. ಆಧ್ಯಾತ್ಮಿಕ ಜ್ಞಾನ ಅವನಲ್ಲಿ ಪೂರ್ತಿ ಒರೆಸಲ್ಪಟ್ಟಿತ್ತು. ಆಗ ಅವನ್ ಇನ್ನೂ ಹೇಳ್ತಾನೆ ನೋಡಲ್ಲಿ, ಪರಮಾತ್ಮನೇ ತನ್ನನ್ನು ಆನಂದಿಸಿ ಆತನ ದಿವ್ಯ ಚೈತನ್ಯವು ತನ್ನ ಮೂಲಕ ಪ್ರವೇಶಿಸಂತೆ ಭಾಸವಾಯಿತು. ಅವನಿಗೆ ಆ ಪರಮಾತ್ಮ ತನ್ನನ್ನು ಆನಂದಿಸ್ಕೊಂಡಿದ್ದಾನೆ. ಆ ದಿವ್ಯ ಚೈತನ್ಯ ಮೂಲಕ ನನಗೆ ಎಲ್ಲಾನು ಕೊಡ್ತಾ ಇದ್ದಾನೆ. ಆ ವರ್ಷದಲ್ಲಿ ಬರ್ತಾ ಇದೆ, ಎಲ್ಲ ಪ್ರವಾಹ ರೀತಿ ಅವನಿಗೆ ಬರ್ತಾ ಇದೆ. ಇದು ನನಗೆ ಭಾಸವಾಯಿತು ಅಂತ. ಅದನ್ನ ವರ್ಣಿಸೋದಕ್ಕಾಗಲ್ಲ, ಮಾಡೋದಕ್ಕಾಗಲ್ಲ, ಅನುಭವಿಸಿದಾಗೆ ಅದ್ ಏನು ಅಂತ ಅರ್ಥ ಆಗುತ್ತೆ. ಇನ್ನು ಅದಕ್ಕೆ ಇನ್ನೂ ಬೇಕಾದಷ್ಟು ವಿವರಣೆ ಕೊಟ್ಟಿದ್ದಾರೆ. ಆ ರೀತಿಯಾದ ಅದ್ಭುತವಾದ ಪರವಶತೆಯಿಂದ ಎಚ್ಚೆತ್ತಾಗ ತನ್ನ ಪ್ರಜ್ಞೆಯು ಮೊದಲಿನಂತೆ ಪರಿಮಿತಿಗೊಳಗಾಗಲಿ ಪ್ರಕಾಶಮಾನವಾಗಿಯೇ ಇತ್ತು. ಯಾವಾಗ ಆ ರೀತಿ ಅನುಭವ ಆದ್ಮೇಲೆ ಅದ್ಭುತವಾದ ಪರವಶ ಹೊಂದಾಗ ಎಚ್ಚೆತ್ಕೊಂಡ ಪ್ರಜ್ಞೆ ಮೊದಲಿನಂತೆ ಆಯ್ತು. ಆದರೆ ಅವ್ನಿಗೆ ಹೆಂಗಾಯ್ತು, ಆ ಜೊತೆ ಬೋಧಕ ಇದ್ದಲ್ಲ, ಆ ಜೊತೆ ಬೋಧಕ ಅಲ್ಲೇ ಇದ್ದಾನೆ, ಸಾಧಕ ಮೇಲಿಂದ ಇಳಿದ್ ಬಂದಿದ್ದಾನೆ. ಇಳಿದ್ ಬಂದಾಗ ಅವನಿಗೆ ಪ್ರಕಾಶಮಾನವಾಗಿ ಪರಿಮಿತಿ ಒಳಗಾಗಿಲ್ಲ ಅವನು. ಅಂದ್ರೆ ಅಲ್ಲಿ ಸಿಕ್ಕಾಕೊಂಡಿಲ್ಲ. ಆ ಏನ್ ಪಡ್ಕೊಂಡಿದ್ನೋ ಅದೇ ಪ್ರಕಾಶಮಾನ ಇನ್ನೂ ಅನುಭವಿಸ್ತಾ ಇದ್ದಾನೆ. ಆಗ ಚೈತನ್ಯ ಸಾಗರದಲ್ಲಿ ತಾನು ಎಲ್ಲಾ ಕಡೆ ಇರುವಂತೆಯೂ, ಏಕೆ ಆ ಸಾಗರವೇ ತಾನಾಗಿರುವಂತೆ ಭಾಸವಾಯಿತು. ಅವಾಗ ಅದ ಅನುಭವ ನೋಡಿ. ಅವನಿಗೆ ಆ ಪ್ರಕಾಶಮಾನವಿದೆ, ಆ ದಿವ್ಯ ಚೈತನ್ಯ ಸಾಗರ ಇದೆ, ಅದರಲ್ಲಿ ತಾನು ಎಲ್ಲಾ ಕಡೆ ಇದ್ದೇನೆ ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಆ ಸಾಗರಕ್ಕೆ ನಾನೇ ಸಾಗರ ಅಂತ. ಇದೇ ಬುದ್ಧಿಮಟ್ಟ ಪರೀಕ್ಷೆ. ಎಲ್ಲರಲ್ಲಿರುವ ಚೈತನ್ಯನೂ ಒಂದೇ, ಎಲ್ಲರಲ್ಲಿರುವ ಆತ್ಮನೂ ಒಂದೇ. ಆ ಆತ್ಮನೇ ನಾನು, ಆ ಚೈತನ್ಯನೇ ನಾನು ಅಂತ ಹೇಳ್ತೀವಲ್ಲ, ಇದು ನಾವು ಧ್ಯಾನದಲ್ಲಿ ತಗೋತೀವಿ. ಇದನ್ನ ಯಾವ ಹೇಳ್ತೀವಿ, ಆತ್ಮನೇ ನಾನು, ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಆಮೇಲೆ ಈ ಕಾಮದ ರಾಗಗಳು ನಾನಲ್ಲ. ಆತ್ಮನೇ ನಾನು, ಸೂರ್ಯನ ತೇಜಸ್ಸೇ ನಾನು ಅಂತೀವಿ, ಆ ಸೂಕ್ಷ್ಮ ಅದು ಸೂಕ್ಷ್ಮ ಅಂತ ಹೇಳ್ತೀವಿ. ಇದೆಲ್ಲ ಬಾಯಿ ಹೇಳ್ತೀವಿ, ಅನುಭವ ಆಗಿಲ್ಲ. ಇದೆಲ್ಲ ಯಾವಾಗ ಆಗುತ್ತೆ, ಬುದ್ಧಿಮಟ್ಟದ ಪ್ರಜ್ಞೆ ಹತ್ತಿದಾಗ ಮಾತ್ರ ಇದು ಪೂರ್ತಿ ಅನುಭವ ಆಗುತ್ತೆ. ಆದ್ರೆ ವಿಚಾರ ತಿಳ್ಕೊಂತ ಪ್ರತಿಯೊಂದರ ನಮಗೆ ತಿಳುವಳಿಕೆ ಏರ್ಪಾಟಾಗುತ್ತೆ. ಮತ್ತೆ ನಮಗೆ ಕೆಳಗಿನ ಮಟ್ಟ ಪ್ರಜ್ಞೆ ವಿಸ್ತಾರವಾಗ್ತಾ ಹೋಗುತ್ತದೆ. ಆತನ ದಿವ್ಯ ಅನುಭವವು ಚೈತನ್ಯ ಸಾಗರ ತಾನು ಎಲ್ಲಾ ಕಡೆ ಇರುವಂತೆಯೂ, ಏಕೆ ಆ ಸಾಗರವೇ ತಾನಾಗಿರುವಂತೆ ಭಾಸವಾಗಿ, ಅನಂತರ ಆ ದಿವ್ಯ ಸಾಗರದಲ್ಲಿ ತಾನು ತೇಲಾಡುತ್ತಿರುವಂತೆ ಸಹ ಅನುಭವವಾಯ್ತಂತೆ. ಆ ದಿವ್ಯ ಸಾಗರದ ಆ ಪ್ರೇಮ ಸಾಗರದಲ್ಲಿ ತೇಲಾಡ್ತಾ ಇದ್ದಾನಂತೆ. ಅಷ್ಟು ಪೂರ್ತಿ ಅನುಭವಿಸ್ದ. ಆತನ ದಿವ್ಯ ಅನುಭವ ಪಡಿಸತಕ್ಕ ಮಾತುಗಳು ಆತನಿಗೆ ದೊರೆಯದೆ ಇರುವುದರಿಂದ ತೋರುತ್ತದೆ. ಅವನು ಅಲ್ಲಿ ಏನೇ ಅದು ಅನುಭವಿಸುತ್ತೋ
ಅಷ್ಟು ವ್ಯಕ್ತಪಡಿಸೋಕೆ ಮಾತುಗಳೇ ಸಿಗ್ಲಿಲ್ವಂತೆ. ಅದೇ ಅಂತ ಹೇಳ್ತಾನ ಒಂದು ಎಕ್ಸಾಂಪಲ್ ಅಂದ್ರೆ ಸಕ್ಕರೆ ಸಿಹಿ ಸಿಹಿ ಅಂತ ಹೇಳ್ಬೋದು, ಅದ್ ನಾಲ್ಗೆ ತಗೊಂಡು ಅದೇ ಅದೇ ರೀತಿ ಆತ ಪೂರ್ತಿ ಅನುಭವ ಪಟ್ಟಿದ್ದಾನೆ, ಅದನ್ನ ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಅನುಭವಿಸಿದ್ದಾನೆ ಆತನು. ಮತ್ತೆ ಇದಕ್ಕೆ ಬ್ಲಾವಸ್ಕಿ ಅಮ್ಮರು ಒಂದು ಮಾತು ಹೇಳ್ತಾರೆ. ಬ್ಲಾವಸ್ಕಿ ಅಮ್ಮನವರು ಹೇಳುವಂತೆ ಆ ದಿವ್ಯ ಪ್ರಜ್ಞೆ ಕೇಂದ್ರವು ಎಲ್ಲೆಲ್ಲಿಯೂ ಇರುತ್ತದೆ, ಅದರ ವೃತ್ತವು ಎಲ್ಲಿಯೂ ಕಾಣುವುದಿಲ್ಲ. ಅದು ಎಲ್ಲೆಲ್ಲೂ ವಿಸ್ತಾರವಾಗಿದೆ, ಎಲ್ಲಾ ಕಡೆ ಆ ಚೈತನ್ಯ, ಆದ್ರೆ ಆ ಚೈತನ್ಯ ಕೊನೆನೇ ಇಲ್ಲ, ಪರಿಮಿತಿಗೆ ಸಂಬಂಧಪಟ್ಟಿಲ್ಲ ಅದು. ಅನಂತರ ಆತನು ತನ್ನ ಪ್ರಜ್ಞೆಯು ತನ್ನ ಬೋಧಕನ ಪ್ರಜ್ಞೆಯೊಡನೆ ಎರಕವಾಗುವುದನ್ನು ಕಂಡುಕೊಂಡನು. ಆಗ ಯೋಚನೆ ಮಾಡ್ತಾನೆ, ನನ್ನೊಬ್ನೇ ಹತ್ತಿಲ್ಲ, ನನ್ ಜೊತೆಗೆ ಬೋಧಕ ಯಾರಿದ್ದನೋ ಅವ್ರ ಜೊತೆ ಸೇರಿಸಿ ನಾನು ಹತ್ತಿಸಿದ್ದೀನಿ, ಅದಕ್ಕೆ ನಾನು ಇಷ್ಟೊಂದು ಅನುಭವ ಆಯ್ತು ಅಂತ. ಈ ಅನುಭವ ಆದ್ಮೇಲೆ ಅವನು ಹೇಳ್ತಾನೆ, ಏನ್ ಹೇಳ್ತಾನೆ ಗೊತ್ತಾ, ಆ ಬೋಧಕನ ಉನ್ನತಪಟ್ಟ ಪ್ರಜ್ಞೆಯೊಡನೆ ಒಂದಾಗಿ ಒಂದು ಅದು ಕಂಡುಕೊಂಡನು ಎಂದು ಆ ಬೋಧಕನ ಭಾವನೆಗಳು ಮತ್ತು ಯೋಚನೆ ಒಳಗೆ ಒಂದಾಗಿ ಹೆಚ್ಚು ವಿಶಾಲವಾದ ಮನೋಭಾವನೆಯಿಂದ ಹೊರಗಿನ ಜೀವಿತವನ್ನು ಅರ್ಥ ಮಾಡಿಕೊಳ್ಳುವಂತೆ ಆದನು. ಇದು ಮುಖ್ಯ. ಅವನು ಬೋಧಕನ ಜೊತೆ ಸೇರ್ಕೊಂಡು ಪ್ರಜ್ಞೆ ಹಚ್ಚಿ ಪೂರ್ತಿ ಆನಂದ ಅನುಭವಿಸ್ತಾ ಇತ್ತು. ಆ ಅನುಭವಿಸಿದಾದ್ಮೇಲೆ ಆಮೇಲೆ ಆ ಬೋಧಕ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ, ಆತನ ಭಾವನೆಗಳು ಹೇಗಿದೆ, ಆತನ ಯೋಚನೆ ಹೇಗಿದೆ, ಆ ವಿಶ್ವಾಸವಾದ ಮನೋಭಾವನೆಯನ್ನು ಅರ್ಥ ಮಾಡ್ಕೊಂಡು ಪ್ರಯತ್ನ ಪಟ್ಟ. ಯಾವಾಗ ಒಂದು ಬುದ್ಧಿಪಟ್ಟು ಪ್ರಜ್ಞೆ ಇದ್ದಾಗ ಮೊದಲೇ ಕೆಲಸ ಮಾಡಿದ್ದು ಆ ಬೋಧಕನ್ನ ಪರೀಕ್ಷೆ ಮಾಡಿದ್ದಾನೆ. ಅವನಲ್ಲಿ ಗುಣಗಳು ಯಾವ ರೀತಿ, ಭಾವನೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಬುದ್ಧಿಮಟ್ಟ ಪ್ರಜ್ಞೆಯನ್ನು ನೋಡ್ತಾನೆ. ಆಗ ನೋಡಿದಾದ್ಮೇಲೆ ಅಲ್ಲದೆ ಆತನಿಗೆ ಸ್ಫೂರ್ತಿದಾಯಕವಾಗಿ ಕಂಡುಕೊಂಡು ಬಂದನು. ಆತನು ಬೋಧಕನ ದೃಷ್ಟಿಗೆ ತಾನು ಹೇಗೆ ಕಂಡು ಬರುತ್ತೇನೆ ಎಂಬುದನ್ನು ಅರಿತುಕೊಂಡಾಗ ತಾನು ಎಷ್ಟು ಕೆಳಮಟ್ಟದಲ್ಲಿ ಇದ್ದವನು ಗೋಚರವಾಗುತ್ತದೆ. ಆಗ ಮೊದಲು ಬೋಧಕನ ಜೊತೆ ಸೇರ್ಕೊಂಡು ಮಾಡಿದಾಗ ಪ್ರಜ್ಞೆ ಎಲ್ಲ ಮಾಡ್ತಾ ಇತ್ತು. ಈಗ ಅವನು ಸಪ್ರೇಟ್ ಆಗಿ ಬಂದಾಗ ಅವ್ರದ್ದು ಆ ಪ್ರತಿಯೊಂದು ಯೋಚನೆ ಆಲೋಚನೆ ಭಾವನೆ ಬೋಧಕ ನೋಡ್ಬಿಟ್ಟು, ಅಯ್ಯೋ ನನ್ನಲ್ಲಿ ಏನು ಇಲ್ಲ, ನನ್ ಕೆಳಮಟ್ಟಿದವನು, ಆತ ಉನ್ನತ ಮಟ್ಟದಲ್ಲಿ ಇದ್ದಾನಲ್ವಾ, ಅದಕ್ಕೋಸ್ಕರ ನಾನು ಹೇಗಪ್ಪ ನಾನು ಅಂತ ಅನ್ಕೊಂತಾನೆ. ಅದಕ್ಕೆ ಹೇಳ್ತಾನೆ, ಅದನ್ನೆಲ್ಲ ನಾನು ಸ್ಫೂರ್ತಿ ಅಂತ ಅಂತರಾಳದಿಂದ ಬಂತು. ಯಾರಿಗೆ? ಆ ಸಾಧಕರಿಗೆ ಸ್ಫೂರ್ತಿ ಅಂತರಾಳದಿಂದ ಬಂತು. ಅವನಂತೆ ಆಗಬೇಕು ಅಂತ ಬಂತು. ಇದನ್ನೇ ಗುರುಗಳು ಹೇಳೋದು, ನನ್ನಂತೆ ಆಗಬೇಕು ಒಂದು ಆಸೆ ಬಿಟ್ಟು ಬೇರೆ ಯಾವ ಆಸೆ ನಿಮ್ಮಲ್ಲಿ ಇರಬಾರ್ದು. ಅವಾಗ ಇಲ್ದಿರಾದಾಗ ಆ ಗುರುಗಳ ಹತ್ರ ಹೋದಾಗ ಆ ಆಸೆಗಳೆಲ್ಲ ನಶಿಸಿ ಹೋಗುತ್ತದೆ, ಸತ್ತು ಹೋಗುತ್ತದೆ. ಅವನಂತೆ ಆಗ್ಬೇಕು. ಅವನಂತೆ ಅಂದಾಗ ಇನ್ನು ಆ ಗುರುಗಳಲ್ಲಿ ಏನಿದೆ, ಅದು ಯಾವ ರೀತಿ ಇದೆ ಅಂತ, ಗುರುಗಳು ಲೋಕ ಕಲ್ಯಾಣ ಸೇವೆಗೆ ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ. ಸಹಾನುಭೂತಿ, ದಯೆ, ಕರುಣೆ, ಅನುಕಂಪ ಹೇಳಕ್ಕಾಗಲ್ಲ. ಅದು ಎಷ್ಟು ಇದೆ, ಉನ್ನತವಾದ ಮಟ್ಟದಲ್ಲಿದೆ. ಅಂತ ಪಡ್ಕೊಳಕ್ಕೆ ಒಂದ್ ಇಚ್ಛೆ ಬಿಟ್ಟು ನಂಗೆ ಇನ್ನೇನು ಬೇಕಾಗಿಲ್ಲ ಅನ್ನೋ ಭಾವನೆ ಅವನಿಂದ ಬರುತ್ತೆ. ಆ ಸ್ಫೂರ್ತಿ ಅಂತರಾಳದಿಂದ ಅವನು ಬರೋದಕ್ಕೆ ಪ್ರಾರಂಭ ಆಯ್ತು. ಆ ಮಟ್ಟಕ್ಕೆ ತಾನು ಹತ್ತಲು ಯೋಗ್ಯತೆಯನ್ನು ಮೈಗೂಡಿಸಿಕೊಳ್ಳಬೇಕೆಂಬ ದೃಢ ನಿರ್ಧಾರ ಆತನಿದಾಯಿತು. ಆ ದೃಢ ನಿರ್ಧಾರ ಮಾಡ್ಕೊಂಡು ಇಚ್ಛಾಶಕ್ತಿ ಬಲ ಮಾಡ್ಕೊಂಡು ತಾನು ಸಹ ಆ ಬೋಧಕನಂತೆ ಬೆಳವಣಿಗೆ ಆಗ್ಬೇಕು ಬರ್ತಾನೆ. ತನ್ನ ಬೋಧಕ ತಾನು ಮೇಲಿಟ್ಟಿರೋ ಪ್ರೇಮವನ್ನು ಕಂಡುಕೊಂಡು ನಾನು ಸಹ ಅದಕ್ಕೆ ತಕ್ಕ ಯೋಗ್ಯತೆಯನ್ನು ಮೈಗೂಡಿಸಿಕೊಳ್ಳಬೇಕೆಂಬ ಭರವಸೆಯನ್ನು ತನಗೆ ಮೂಡಿಸುತ್ತೆ ಎಂಬ ನಿರ್ಧಾರವನ್ನು ಅವನಿಗೆ ಬಂದಿತ್ತು. ಯಾವಾಗ ಆ ಬೋಧಕನ ಪ್ರೇಮ ಕಂಡುಕೊಂಡ, ಎಷ್ಟು ಪ್ರೇಮ ನನ್ನ ಮೇಲೆ ಒರೆಸಿದ್ರೆ ಆ ಪ್ರಜ್ಞೆಯಲ್ಲಿ ಹೊಂದಾಗ ಸಾಧ್ಯ ಆಯ್ತು. ಆ ಪ್ರೇಮ ಆ ಬೋಧಕ ಕಡದೇ ಇದ್ರೆ ನಾನ್ ಮುಂದಕ್ಕೆ ಬರಕ್ ಆಗ್ತಾ ಇದೆ ಅಂತ ಅದು ಚೆನ್ನಾಗಿ ಅನುಭವ ಆಯ್ತು. ಆಗ ಆತನಂತೆ ನಾನು ಬೆಳೆಸ್ಕೋಬೇಕು, ಆ ಯೋಗ್ಯತೆಯನ್ನು ಪಡ್ಕೋಬೇಕು ಅಂತ ಹೇಳ್ತಾರೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ಬೇಕು. ರಾಮಕೃಷ್ಣ ಪರಮಾತ್ಮ ಹೇಳ್ತಾರೆ, ಅವ್ರಿಗೆ ಶಿಷ್ಯರು ಬರ್ಬೇಕು ಅಂತ ಕಾದಿರ್ತಾರೆ. ವಿವೇಕಾನಂದ ಶಿಷ್ಯ ಬರ್ತಾನೆ. ಬಂದಾಗ ಅವ್ರಿಗೆ ಇವ್ರ ಸಂಭಾಷಣೆ ಇರುತ್ತೆ. ನನಗೆ ದೇವ್ರನ್ನ ತೋರಿಸ್ತೀರಾ ಅಂತ ಕೇಳ್ತಾರೆ. ತೋರಿಸ್ತೀನಿ ಅಂತ ದಿನಾ ಸತಾಯಿಸ್ತಾರೆ. ತೋರಿಸ್ತೀನಿ ಬಾ ಅಂತ ಕೂತ್ಕೊಂತಾರೆ. ಇಬ್ರು ಕೂತಿದ್ದಾರೆ, ಗುರುಗಳು ಮತ್ತೆ ಶಿಷ್ಯ ಕೂತಿದ್ದಾನೆ. ಗುರುಗಳು ರಾಮಕೃಷ್ಣ ಪರಮಹಂಸ ಕೈ ತೆಗೆದು ವಿವೇಕಾನಂದ ತಲೆ ಮೇಲೆ ಇಡ್ತಾರೆ. ಆ ತಲೆ ಮೇಲೆ ಇಟ್ಟಾಗ ಅವ್ರ ಪೂರ್ತಿ ಶಕ್ತಿ ಹೊರಿಸುತ್ತಲ್ವಾ, ಆ ಪೂರ್ತಿ ಆ ಶಕ್ತಿಯಿಂದ ಆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ. ಆ ಭಗವಂತ ಸಾಕ್ಷಾತ್ಕಾರ ಆದ್ಮೇಲೆ ಹೇಳ್ತಾರೆ ವಿವೇಕಾನಂದ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನೀವ್ ಕೈ ತೆಗಿದ್ಬಿಡಿ ಅಂತಾರೆ. ಆಗ ಕೈ ತೆಗಿತ ಹೇಳ್ತಾರೆ, ನಾನು ಸಹ ನಿಮ್ ಬೆಳವಣಿಗೆ ಆದ್ರೆ ಮಾತ್ರ ನೋಡಕ್ ಸಾಧ್ಯ, ನಾನ್ ಇವಾಗ ಏನಿಲ್ಲ, ಅದು ನೋಡಿ ನನ್ ತಡ್ಕೊಳೋ ಶಕ್ತಿ ಇಲ್ಲ ನನಗೆ ಅಂತ ಹೇಳ್ತಾನೆ ವಿವೇಕಾನಂದ. ಆ ರೀತಿನ ಇಲ್ಲೂ ಆಯ್ತು. ಆದ್ರಿಂದ ಆತನಂತೆ ನಾವು ಹೋಗ್ಬೇಕು, ಮಾಡ್ಬೇಕಂದ್ರೆ ನಾವು ಬೆಳವಣಿಗೆ ಆಗ್ಬೇಕು. ಆಗ ಆತನಿಗೆ
ತಾನು ಹಿಂದೆ ಎಂದೂ ಅನುಭವಿಸದೆ ಇದ್ದಂತ ಭಕ್ತಿ ಗೌರವ ಭಾವನೆಗಳು ಆತನದಾದವು. ಇಲ್ಲೇನಾಯ್ತು, ಉನ್ನತವಾದ ಭಕ್ತಿ ಬಂತು. ಅದಕ್ಕೆ ಯಾವಾಗ್ಲೂ ಇದನ್ನೆಲ್ಲ ಅನುಭವಿಸ್ಬೇಕಾದ್ರೆ ಈ ಉನ್ನತವಾದ ಭಕ್ತಿ ಬರ್ಬೇಕಂದ್ರೆ ಈಶ್ವರನ ಸಂಸರ್ಗ ನಿಯಮ ಚೆನ್ನಾಗಿ ಅರ್ಥ ಮಾಡಿ. ನಮ್ಗೆಲ್ಲರಿಗೂ ಗೊತ್ತಿದೆ, ಆದ್ರೆ ಒಂದ್ಸಲ ಆ ಸಂಸರ್ಗ ನಿಯಮ ಏನಪ್ಪಾ ಅಂದ್ರೆ ಕರ್ಮ ನಿಯಮ, ಪುನರ್ಜನ್ಮ ಸಿದ್ಧಾಂತ, ಮತ್ತೆ ಜೀವ ವಿಕಾಸ ಸಿದ್ಧಾಂತ, ಮತ್ತೆ ಭಗವಂತ ಗುರು ಇದ್ದಾರೆ. ಇದು ಪೂರ್ತಿ ನಾವು ನೆನೆಸ್ಕೊಂಡಾಗ ಅಂದ್ರೆ ನಮ್ಮಲ್ಲಿ ತಿಳುವಳಿಕೆ ಬರುತ್ತೆ. ಯಾವಾಗ ನಮ್ಮ ತಿಳುವಳಿಕೆ ಬರುತ್ತೆ, ನಂಬಿಕೆ ಬರುತ್ತೆ. ನಂಬಿಕೆ ಬಂದಾಗ ನಮ್ಮಲ್ಲಿ ಶ್ರದ್ಧೆ ಬರುತ್ತೆ. ಈ ಮೂರೂ ಗುಣಗಳು ಬಂದಾಗ ಭಕ್ತಿ ಅನ್ನೋದು ಬರುತ್ತೆ. ಈ ಭಕ್ತಿ ಉನ್ನತವಾದ ಭಕ್ತಿ. ಈ ಉನ್ನತವಾದ ಭಕ್ತಿ ನಾವೇನ್ ಮಾಡ್ತೀವಿ, ತನ್ನನ್ನೇ ತಾನು ಪೂರ್ತಿ ಅರ್ಪಣೆ ಮಾಡ್ಕೊಂತಾನೆ. ಈ ಅರ್ಪಣೆ ಮಾಡ್ಕೊಂಡಾಗ ಮಾತ್ರ ನಿಜವಾದ ಭಕ್ತಿ ಅಂತ ಭಕ್ತಿ ಇವನಿಗೆ ಬಂತು. ಈಗ ಯಾವ್ದೇ ಆ ಸಾಧಕನಿಗೆ ಆಗ ಆತನಿಗೆ ತನ್ನ ಹಿಂದೆ ಎಂದೂ ಅನುಭವಿಸದೇ ಇದ್ದಂತ ಭಕ್ತಿ ಗೌರವ ಭಾವನೆಗಳು ಆತನದಾದವು. ಆ ಪ್ರಜ್ಞೆಯಲ್ಲಿ ಕೆಲಸ ಮಾಡಿ ನೋಡ್ಕೊಂಡೆಲ್ಲ ಬಂದನ್ನ ಆ ಪ್ರಜ್ಞೆಯಲ್ಲಿ ಏನೇನ್ ಪಡ್ಕೊಂಡಿದ್ದೀನೋ ಅದ್ರ ಮೂಲಕ ಅವನಿಗೆ ಭಕ್ತಿ ಗೌರವ ಭಾವನೆಗಳು ಆತನದಾದವು. ಆಗ ಆ ಭಕ್ತಿ ಏನಾಯ್ತು, ಪೂರ್ತಿ ಸಮರ್ಪಣೆ ಭಾವನೆ ಬಂದಿತ್ತು. ಈ ಪೂರ್ತಿ ಆ ಬೋಧಕನಿಗೆ ಅಥವಾ ಗುರುಗಳಿಗೆ ಸಮರ್ಪಣೆ ಭಾವನೆ ಬಂತು. ಅದಾಯ್ತಾ. ಇಲ್ಲಿ ಆ ಬೋಧಕನ ಜೊತೆಯಲ್ಲಿ ಗುರುಗಳು ಯಾವ ರೀತಿ ಸಹಾಯ ಮಾಡಿದ್ರು ಇವುಗಳನ್ನೇ ಕೊಡ್ತಾ ಇದ್ದಾರೆ. ಆಗ ತಾನು ತನ್ನ ಬೋಧಕನೊಡನೆ ಒಂದಾದ್ರ ಮೂಲಕ ಆ ಬೋಧಕನ ಪರಮ ಗುರುಗಳ ಪ್ರಜ್ಞೆ ಎಂಬ ಗರ್ಭಗುಡಿ ಸಹ ಪ್ರವೇಶಿಸಂತೆ ಭಾಸವಾಯಿತು ಅವನಿಗೆ. ಯಾವ ರೀತಿ ಆ ಪ್ರಜ್ಞೆ ಹತ್ತಿಸ್ತಾ ಯಾವಾಗ ಇವನಲ್ಲಿ ಭಕ್ತಿ ಗೌರವ ತನ್ನಂತ ಅರ್ಪಣೆ ಮಾಡ್ಕೊಂಡು ಆಗೇನಾಯ್ತು, ಆ ಬೋಧಕನ ಪರಮ ಗುರುಗಳು ಯಾರು ಬೋಧನೆ ಕೊಡ್ತಾ ಇದ್ರೋ ಆ ಬೋಧಕನ ಗುರುಗಳ ಪ್ರಜ್ಞೆಯಲ್ಲಿ ಆ ಗುರುಗಳ ಗರ್ಭಗುಡಿ ಪ್ರವೇಶ ಆದಂತಾಯ್ತು. ಈ ಪ್ರಜ್ಞೆ ಎಷ್ಟು ಉನ್ನತವಾಗಿದೆ ನೋಡಿ, ಅಂತ ಪ್ರಜ್ಞೆ ಭಾಸವಾಯಿತು. ಏಕೆಂದರೆ ಆ ಬೋಧಕನು ತನ್ನ ಜೀವನ್ಮುಕ್ತ ಗುರುಗಳೊಡನೆ ಎರಕವಾದದ್ದು ಸಹಜವೇ ಆಗಿದ್ದೆ. ಏಕೆಂದರೆ ಆ ಬೋಧಕನು ತನ್ನ ಜೀವನ್ಮುಕ್ತ ಗುರುವಿನೊಡನೆ ಎರಕವಾದದ್ದು ಸಹಜವೇ ಆಗಿದ್ದೆ. ಆಗ ಆ ಬೋಧಕ ಏನ್ ಮಾಡ್ತಾನೆ, ತನ್ನ ಗುರುವಾಗಿದ್ದಾನೆ, ಜೀವನ್ಮುಕ್ತ ಗುರುವಿನೊಡನೆ ಎರಕವಾಗಿದ್ದಾನೆ. ಆ ಶಕ್ತಿ ಆಮೇಲೆ ಆಗ ಆತನಿಗೆ ಎಟುಕದಂತ ಆ ದಿವ್ಯ ಪ್ರಭಾವು ಗೋಚರವಾಯಿತು. ಈ ಸಾಧಕನಿಗೆ ಆ ಗುರು ಅಥವಾ ಬೋಧಕ ತನ್ನ ಗುರುವಾದ ಜೀವನ್ಮುಕ್ತ ಗುರುಗಳೊಡನೆ ಆ ಪ್ರಜ್ಞೆಗೆ ಮೇಲೆ ಕತ್ತಿಸಿದ್ದ. ಅದು ನೋಡ ಕೂಡ ಇವನಿಗೆ ಶಕ್ತಿ ಬಂತು. ಯಾವಾಗ ತನ್ನಂತ ಪೂರ್ತಿ ಅರ್ಪಣೆ ಶರಣಾಗತಿ ಹೊಂದಿದ್ನು ಆಗ ಅದನ್ನು ಕೂಡ ನೋಡೋದಕ್ಕೆ ಇವನ್ ಶಕ್ತಿ ಬಂತು. ಆ ಉನ್ನತ ಮಟ್ಟಕ್ಕೆ ಹತ್ತಲಾರದೆ ತಾನು ಹತ್ತಿ ಬಂದ ಕೊಳವೆಯ ಮೂಲಕ ಕೆಳಗೆ ಜಾರಿ ಬಿದ್ದ ಸ್ಥೂಲ ಲೋಕದ ಪ್ರಜ್ಞೆ ಮಟ್ಟಕ್ಕೆ ಇಳಿದನು. ಯಾವ ರೀತಿ ಹೇಳ್ತಾಳೆ, ಯಾವಾಗ ಒಂದಂತಸ್ ನಾವು ನೋಡ್ಬೋದು, ಎರಡಂತಸ್ ನೋಡ್ಬೋದು, ಆದ್ರೆ ಜೀವನ್ಮುಕ್ತ ಗುರುಗಳ ಪ್ರಜ್ಞೆ ಹೊಂದಾಗ ಆ ಪ್ರಜ್ಞೆಯಲ್ಲಿ ಆ ಪ್ರಭಾವ ಯಾರು ಪ್ರೇಮ ಎಷ್ಟು ವರ್ಷನೇ ಮಾಡ್ತಾನೆ, ಎಷ್ಟೆಷ್ಟು ವರ್ಷ ಪಡುತ್ತೆ ಅಂತ ಹೇಳಕ್ಕಾಗಲ್ಲ. ಮಳೆ ರೀತಿ ಸುರಿತಾ ಆ ಶಕ್ತಿ, ಆ ರೀತಿ ಶಕ್ತಿ ಹರಿದು ಬಂದಾಗ ಈ ಸಾಧನಕ್ಕೆ ತಡ್ಕೊಳಕ್ಕಾಗ್ಲಿಲ್ಲ. ಅಲ್ಲಿ ನಾವು ಪ್ರಜ್ಞೆ ಕೆಳಗಿಳಿದ್ ಇಳಿದು ಬಂದಾಗ ಹೇಗ್ ಬಂತು ಅಂತ ಹೇಳ್ತಾರೆ, ಕೊಳವೆ ಮೂಲಕ ರಂಧ್ರದಿಂದ ಕೆಳಗೆ ಜಾರಿ ಬಿದ್ದನೋ ಅಂತ ಅನ್ಸುತ್ತೆ. ಅಂದ್ರೆ ಆ ಪ್ರಜ್ಞೆ ಕೆಳಗೆ ಒಂದೊಂದೇ ಮಟ್ಟ ಇಳಿದು ಅವನ ಸ್ಥೂಲ ದೇಹಕ್ಕೆ ಬಂತು ಆ ಪ್ರಜ್ಞೆನ. ಈ ರೀತಿ ಅವನಾಯ್ತು. ನನಗೆ ಉಂಟಾದ ಮೇಲ್ಕಂಡ ಅನುಭವ ಯಾವ ಮಟ್ಟಿತ್ತು ಎಂಬುದಾಗಿ ಆತನು ನನ್ನನ್ನು ಬೆಸೆಸಿಕೊಂಡಾಗ ನಾನು ಪರೀಕ್ಷಿಸಿ ನೋಡುವುದರಲ್ಲಿ ಆ ಪ್ರಜ್ಞೆಯು ಬುದ್ಧಿ ಮಟ್ಟದ ಪ್ರಜ್ಞೆ ಅಂತ ಆಗ ಗೋಚರವಾಯಿತು. ಆಗ ಅವನು ಕೆಳಗಿಳಿದು ಬಂದ್ಮೇಲೆ ಆ ಬೋಧಕ ಯೋಚನೆ ಮಾಡ್ತಾನೆ, ನಾನು ಯಾವ ಪ್ರಜ್ಞೆ ಇದ್ದೆ, ಯಾವ ಕೆಲಸ ಮಾಡ್ದೆ, ಏನ್ ಮಾಡ್ದೆ ಮಾಡಿದಾಗ ಅವ್ನಿಗೆ ಅನ್ನಿಸ್ತಂತೆ ಈ ನನ್ನ ಪ್ರಜ್ಞೆ ಎಲ್ಲ ಪಟ್ಟು ಬುದ್ಧಿಮಟ್ಟಕ್ಕೆ ಹತ್ತಿಸಿದ್ದೆ ಅಂತ ಆಗ ಅವನ್ ಗೋಚರವಾಗುತ್ತದೆ. ಅಷ್ಟೊಂದು ಬುದ್ಧಿಮಟ್ಟ ಪ್ರಜ್ಞೆ ಗೊತ್ತಿಲ್ಲ ಆತನಿಗೆ, ಕಾಮನ ಪ್ರಜ್ಞೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಒಂದೇ ಸಲ ಪ್ರಜ್ಞೆನ ಮೇಲೆ ಹತ್ತಿಸ್ಬಿಟ್ಟ. ಈಗೆಲ್ಲ ಇದು ಹೇಳ್ತಾರಲ್ವಾ ಬಸವಣ್ಣವರು, ಮೀರಾಬಾಯಿ, ಇವರೆಲ್ಲ ಮಾಡೋದು ಹೀಗೆ. ಕಾಮಲೋಕ ಪ್ರಜ್ಞೆಯಲ್ಲಿ ಭಕ್ತಿಯನ್ನು ಬೆಳೆಸ್ಕೊಂಡು ಆ ಭಕ್ತಿಯಿಂದ ಅವ್ರು ಒಂದೇ ಸಲ ಬುದ್ಧಿಪಟ್ಟ ಪ್ರಜ್ಞೆ ಪ್ರೇಮಕ್ಕೆ ಬೆಳವಣಿಗೆ ಆಯ್ತು. ಅವ್ರೆಲ್ಲ ಈ ಕೆಳಗಿನ ಮಟ್ಟದಲ್ಲೇ ಇರ್ಲಿಲ್ಲ, ಒಂದೇ ಸಲ ಉನ್ನತ ಮಟ್ಟಿಗೆ ಆ ಭಕ್ತಿಯಿಂದಲೇ ಅವರು ಪ್ರೇಮಕ್ಕೆ ಹತ್ತ. ಆ ಭಕ್ತಿ ಹೇಗಿತ್ತು ಅಂತಂದ್ರೆ ಶರಣಾಗತಿ ಭಕ್ತಿ ಇತ್ತು. ಆ ಶರಣಾಗತಿ ಭಕ್ತಿ ಇದ್ದಕ್ಕೆ ಅವ್ರ ಬುದ್ಧಿಮಟ್ಟ ಪ್ರಜ್ಞೆಗೆ ಹತ್ತಿಸೋಕ್ ಸಾಧ್ಯ ಆಯ್ತು. ಆ ಸಾಧಕನ ಪ್ರಯತ್ನವು ಕಾಮಲೋಕದ ಅತ್ಯಂತ ಉನ್ನತ ಮಟ್ಟದ ಉಪಲೋಕ ಪ್ರಜ್ಞೆಯಿಂದ ಬುದ್ಧಿಲೋಕ ಪ್ರಜ್ಞೆ ಮಟ್ಟಕ್ಕೆ ಹತ್ತುವ ನೇರವಾದ ದಾಳಿಯನ್ನು ಅವಲಂಬಿಸಿತ್ತು. ಅವ್ನು ಯಾವ ರೀತಿ ಅಂದ್ರೆ ಉನ್ನತ ಮಟ್ಟದ ಉಪಲೋಕ ಪ್ರಜ್ಞೆಯಿಂದ, ಅಂದ್ರೆ ಉನ್ನತ ಮಟ್ಟ ಉಪಲೋಕ ಅಂದಾಗ ಅರೂಪ ಮಟ್ಟದಲ್ಲಿ ಮೇಲಿನ ಲೋಕದ
ಅಲ್ಲಿಂದ ಬುದ್ಧಿಮಟ್ಟಕ್ಕೆ ಅವನ್ ಪ್ರಜ್ಞೆ ಹತ್ತಿಸ್ತು. ಸು ಸುಧಾಮ ಸಾಧಕರಂತೆ ಕಾಮಲೋಕದ ಒಂದೊಂದು ಉಪಲೋಕದಲ್ಲೂ ಹತ್ತಿದ ನಂತರ ಮನೋಲೋಕ ಮತ್ತು ಅರೂಪಲೋಕಗಳ ಉಪಲೋಕ ತತ್ವಗಳನ್ನು ಕ್ರಮಶಃ ಹತ್ತಿಕೊಂಡು ಬರತಕ್ಕ ವಿಧಾನದ ಮಾರ್ಗವು ಇದಲ್ಲ. ನೋಡಿ ಹೇಳ್ತಾರೆ, ಮಾಮೂಲು ಸಾಧಕರಾಗಿದ್ರೆ ಒಬ್ಬೊಬ್ರೆ ಬರ್ಬೇಕಾದ್ರೆ ಈ ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ. ನಾವು ಹಾಗೆ ಹೇಳಿದ್ವಲ್ಲ, ಸ್ಥೂಲದೊಂದು ಕಾಮಲೋಕ, ರೂಪ ಅರೂಪ ಬುದ್ಧಿಮಟ್ಟಕ್ಕೆ ಬರ್ತದೆ. ಆದ್ರೆ ಆ ರೀತಿ ಮಾಡ್ಲಿಲ್ಲ, ಒಂದೇ ಸಲ ಹತ್ತಿತ್ತು. ಅದಕ್ಕೆ ಹೇಳ್ತಾ ನೋಡಿ, ಈಗ ಕ್ರಮಶಃ ಆ ತತ್ವಗಳನ್ನು ಕ್ರಮಶಃ ಹತ್ತಿಕೊಂಡು ಬರತಕ್ಕ ನಿಧಾನವಾದ ಮಾರ್ಗವು ಇದಲ್ಲ. ಆಗ ಆತನ ಸ್ಥೂಲ ದೇಹದ ಮೇಲೆ ಉಂಟಾದ ಪರಿಣಾಮವೇನೆಂದರೆ, ವಿಚಾರಿಸಿದಾಗ ಆತನ ಆರೋಗ್ಯ ಸ್ಥಿತಿಯು ಸ್ವಲ್ಪವೂ ಕೆಟ್ಟಿರಲಿಲ್ಲ. ಅಂತಾರೆ, ನೀನು ಈ ಸ್ಥೂಲ ಲೋಕದಿಂದ ಒಂದೇ ಸಲ ಬುದ್ಧಿಮಟ್ಟ ಪ್ರಜ್ಞೆ ಹತ್ತಿಸ್ದೆ ಅಲ್ವಾ, ನಿನ್ನ ಆರೋಗ್ಯ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕಂತಾನೆ, ಆಯೋ ಆರೋಗ್ಯ ಏನು ವ್ಯತ್ಯಾಸ ಇರ್ಲಿಲ್ಲ ಅಂತ. ಅದಕ್ಕೆ ಯಾತಕಪ್ಪ ಇರ್ಲಿಲ್ಲ ಅಂದ್ರೆ, ಅವನಿಗೆ ಒಳ್ಳೆ ಗುಣ, ಪರಿಶುದ್ಧತೆ ಇತ್ತು, ಪ್ರೇಮ ಅನ್ನೋದಿತ್ತು, ಇಚ್ಛಾಶಕ್ತಿ ಇತ್ತು, ಅದ್ರ ಜೊತೆಗೆ ಉನ್ನತವಾದ ನಿಸ್ವಾರ್ಥ ಸೇವಾ ಭಾವ. ಈ ಎಲ್ಲಾ ಗುಣಗಳಿದ್ದಾಗ ಯಾವಾಗ ಹೇಳ್ತೀವಲ್ಲ, ಪಾಸಿಟಿವ್ ಥಿಂಕ್ ಮಾಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನೆಗೆಟಿವ್ ಬಂದಾಗ ನಮ್ಮ ಆರೋಗ್ಯ ಕುಂದುತ್ತೆ ಅಂತಿದ್ರು. ಅದೇ ರೀತಿನೇ ಅದು ಒಂದಾದ್ರೆ ಇಲ್ಲೇನಾಯ್ತು, ಅವನ ಗುಣಗಳೆಲ್ಲಾ ಉನ್ನತ ಮಟ್ಟದ್ದು. ಆ ಬುದ್ಧಿಮಟ್ಟ ಪ್ರಜ್ಞೆಯಲ್ಲಿ ಏನೇನ್ ಸಹಾಯ ಮಾಡಬೇಕು, ಸಹಾಯ ಸೇವೆ ಮಾಡಬೇಕು ಅಂತ ಗುಣಗಳಿದ್ದಾಗ ಆರೋಗ್ಯ ಕುಂದಾಗುತ್ತಾ? ಖಂಡಿತ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತಿಲ್ಲ. ಆಗ ಹೇಳ್ತಾರೆ, ಆಗ ನಾನು ಆತನನ್ನು ಪ್ರೋತ್ಸಾಹಿಸಿ ಮತ್ತೊಂದು ಉನ್ನತ ಮಟ್ಟದ ಪ್ರಜ್ಞೆ ಹಂತಕ್ಕೆ ಹತ್ತು ಹೋಗಲು ಪ್ರಯತ್ನಿಸಿ ಎಂದು ಸಲಹೆ ಇಟ್ಟನು. ನಿನ್ನ ಆರೋಗ್ಯ ಏನಾಯ್ತು ಅಂತ ಕೇಳ್ತಾರೆ. ನನ್ನ ಆರೋಗ್ಯ ಏನೂ ಆಗ್ಲಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ ಅಂತ ಹೇಳಿದಾಗ, ಇನ್ನೊಂದು ಮೆಟ್ಲು ನೀನ್ ಹತ್ಬೋದು ಅಂತ ಅವ್ರಿಗೆ ಹೇಳ್ತಾರೆ. ಯಾವ ರೀತಿ ನೋಡ್ತಾರೆ, ಏಕೆಂದರೆ ಈ ಭೂಮಿಯ ಮೇಲೆ ಇಂಥ ಸ್ವರ್ಣಮಯ ಪ್ರೇಮ ಮತ್ತು ಉಕ್ಕಿನಂತಹ ಇಚ್ಛಾಶಕ್ತಿಗಳನ್ನು ಪಡೆದಂತ ವ್ಯಕ್ತಿ ದೊರೆಯುವುದು ಬಹು ಅಪರೂಪವಾದ ನಿದರ್ಶನ. ಹೇಳ್ತಾರೆ ನೋಡಿ, ಈ ಭೂಮಿ ಮೇಲೆ ಇಂತಹ ಸ್ವರ್ಣಮಯ ಪ್ರೇಮ ಅನ್ನೋದು ಅಷ್ಟು ಆಳವಾಗಿತ್ತು, ಅಗಾಧವಾಗಿತ್ತು. ಅಂಥ ಪ್ರೇಮವನ್ನು ಇವನು ಅಳವಡಿಸ್ಕೊಂಡಿದ್ದ. ಮತ್ತು ಹುಕ್ಕಿನಂತ ಇಚ್ಛಾಶಕ್ತಿ, ಏನು ಬರ್ಲಿ ಅದು ಬೇಗ ಮಾಡಿ ಮುಂದಕ್ಕೆ ಹೋಗ್ತಂತ ಇಚ್ಛಾಶಕ್ತಿ ಬಲವಾಗಿತ್ತು. ಬಂದಾಗ ಆ ಅಪೂರ್ವವಾದ ಇಂಥವ್ ಸಿಗೋದು ಅಪರೂಪ. ಆದ್ರಿಂದ ಇಂಥವನಿಂದ ಆ ಪ್ರಜ್ಞೆ ಹತ್ತಿಸಿ ಮಾಡಿ ಅಲ್ಲಿ ಏನೇನ್ ಅನುಭವ ಆಯ್ತೋ ಆ ಅನುಭವ ನಮ್ಗೆ ಪುಸ್ತಕ ರೂಪದಲ್ಲಿ ಕೊಟ್ಟು ನಾವು ಸಹ ಅದು ಬೆಳವಣಿಗೆ ಆಗ್ಬೋದು, ಅದನ್ನ ಪಡ್ಕೊಳ್ಳೋಕ್ ಸಾಧ್ಯ ಇದೆ ಅನ್ನೋದಕ್ಕೆ ಇದನ್ನ ಇಷ್ಟು ಅವರು ತೋರಿಸ್ಕೊಟ್ರು. ಇಂತಹ ಅದ್ಭುತವಾದ ಪ್ರೇಮ ಎಂದರೆ ಸ್ವಾರ್ಥವು ಲವಚೇತವೂ ಇಲ್ಲದ್ದು. ದೃಢವಾದ ಇಚ್ಛಾಶಕ್ತಿ ಅಂದರೆ ಎಂತಹ ಅಡ್ಡಿ ಆತಂಕವನ್ನು ಲೆಕ್ಕಿಸದೆ ಇರತಕ್ಕದ್ದು. ಇಂಥ ಅಸಾಧಾರಣ ವರವನ್ನು ಪಡೆದಿರುವವನೇ ಪರಮೇಶ್ವರನ ಪಾದಕ್ಕೆ ಹತ್ತಿ ಹೋಗಲು ಅರ್ಹನಾಗುತ್ತಾನೆ. ಇಂಥವನ್ ಮಾತ್ರ ನೋಡಿ, ಇಚ್ಛಾಶಕ್ತಿ ದೃಢವಾಗಿರ್ಬೇಕು, ಎಂತ ಆತಂಕಗಳು ಬಂದು ಅಡ್ಡಿ ಬಂದು ಲೆಕ್ಕಲ್ಲ, ಮುಂದೆ ಹೋಗ್ತಾನೆ. ಆಮೇಲೆ ಅವನಲ್ಲಿ ಸ್ವಾರ್ಥ ಲವಚೇತವೂ ಇಲ್ಲ, ಅದ್ಭುತವಾದ ಪ್ರೇಮ ಐತೆ. ಇಂಥ ಗುಣಗಳು ಇದ್ದಾಗ ಇದು ಬರೀ ಸಾಮಾನ್ಯ ಗುಣಗಳಲ್ಲ, ಇದು ಹಿಂದಿನ ಜನ್ಮದಲ್ಲಿ ಎಷ್ಟೋ ಜನ ಪ್ರಯತ್ನ ಪಟ್ಟು ಬಂದಿರೋದು, ಇದು ವರವಾಗಿದೆ. ಇಂಥ ವರ ಪಡ್ಕೊಂಡಿದ್ದ ಆ ಸಾಧಕನು ಪರಮೇಶ್ವರನ ಪಾದಕ್ಕೆ ಹೆರುವುದರಲ್ಲಿ ತಪ್ಪೇನೂ ಇಲ್ಲ. ಆಗ ಪರಮೇಶ್ವರನ ಅರ್ಹತೆ ಬಂದಿತ್ತು, ಅವನು ಆತನಿಗೆ ಗುರುಗಳಾಗಿ ಆ ಭಗವಂತನಾಗಿ ಅವನ ಹತ್ತ ಹೋದ್ರೆ ಅರ್ಹತೆ ಪಡ್ಕೊಂಡಿದ್ದಾಯ್ತು. ಸಾಧಕನು ಅದರಂತೆ ಪುನಃ ಪ್ರಯತ್ನವನ್ನು ಮುಂದಕ್ಕೆ ಸಾಗಿಸಿದನು. ಇಷ್ಟು ಗುಣಗಳು ಅವನಲ್ಲಿ ಇದೆ ಅಂತ ಮತ್ತೆ ಅವರು ರಿಪೀಟ್ ಮಾಡಿದ್ರು. ಅದ್ ಮಾಡಿದಾದ್ಮೇಲೆ ಸಾಧಕ ಆದವನು ಮತ್ತೆ ಇನ್ನೊಂದು ಮೆಟ್ಲತ್ತೋದಕ್ಕೆ ಪ್ರಯತ್ನ ಪಟ್ಟನು. ಅದರ ಫಲಿತಾಂಶವಾಗಿ ಎಲ್ಲಾ ವಿಧವಾದ ನಿರೀಕ್ಷೆ ಬೀರಿದಂತಹ ಪ್ರಗತಿಯನ್ನು ಸಾಧಿಸಿದನು. ಆಗ ಆತನಿಗೆ ಒಂದು ಅಪಾರವಾದ ಸಾಗರವನ್ನು ಪ್ರವೇಶಿಸಿದ ಅನುಭವವಾಯಿತು. ಇನ್ನೊಂದು ಮೆಟ್ಲು ಹತ್ತಿದಾಗ ಅಪಾರವಾದ ಸಾಗರದಲ್ಲಿ ಅವನು ಪ್ರವೇಶ ಮಾಡ್ದಂಗಾಯ್ತು. ಆದರೆ ಆ ಉನ್ನತ ಮಟ್ಟದ ಪ್ರಗತಿ ಬಹು ಬೇಗ ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗಿರಲಿಲ್ಲ. ಅವನು ಬೆಳವಣಿಗೆ ಮಾಡಿ ಎಲ್ಲ ಮಾಡಿದ ಅಪಾರವಾದ ಸಾಗರದಲ್ಲಿ ಅವನು ಅದನ್ನ ಮಿಂಗುತ್ತಾನೆ ಅಂದ್ರೆ ತೇಲ್ತಾ ಇದ್ರು ಕೂಡ ಅವನಿಗೆ ಅದನ್ನ ಅರ್ಥ ಮಾಡ್ಕೊಂಡು ಶಕ್ತಿ ಬರ್ಲಿಲ್ಲ. ಆಗ ಅನಿರ್ವಚನವಾದ ದಿವ್ಯತೆ ಮತ್ತು ಮಾನವನ ಮನಸ್ಸಿಗೆ ಎಟಕದಂತಹ ಗಾಢವಾದ ತತ್ವಾರ್ಥಗಳು ಆತನ ಅನುಭವಕ್ಕೆ ಬಂದವು. ಯಾವಾಗ ಅದ ಅರ್ಥ ಮಾಡ್ಕೊಳಕ್ಕಾಗಿಲ್ವೇ, ಇನ್ನೊಂದು ಯಾವಾಗ ನಮ್ಗೆ ಬೆಳೀತಾ 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 ನಮ್ಗೆ ಆಗಿಲ್ಲಪ್ಪ ಅಂತ ನಾವು ಕೈ ಕುತ್ಕೊಳ್ಳೋದಿಲ್ಲ, ನಾನಾ ಕಡೆ ಸಹಾಯ. ಅಲ್ಲಿ ಇಲ್ಲೇನಾಯ್ತು, ಗುರುಗಳು ಸಹಾಯ ಮಾಡಿದ್ರು. ಆ ಗುರುಗಳ ಸಹಾಯದಿಂದ ಅನಿರ್ವಚನವಾದ ದಿವ್ಯತೆ, ಮಾನವನ ಮನಸ್ಸಿಗೆ ಎಟುಕುವುದಂತಹ ಗಾಢವಾದ
ತತ್ವ ಅರ್ಥಗಳ ಅನುಭವಕ್ಕೆ ಬಂದವು. ಅಲ್ಲಿ ಸಹಾಯ ಬಂತು, ಗುರುಗಳ ಸಹಾಯ ಬಂತು. ಆ ಗುರುಗಳ ಸಹಾಯ ಅಲ್ಲಿ ಏರ್ಪಾಟಾದಾಗ ಅಲ್ಲಿ ಏನೇನ್ ತತ್ವ ಅರ್ಥಗಳಿತ್ತು ಅದನ್ನೆಲ್ಲ, ಆ ತತ್ವಗಳ ಅರ್ಥಗಳನ್ನೆಲ್ಲ ಸ್ಕೂಲ್ನಾಗ ರೀತಿ ಅನ್ಕೊಟ್ಟು, ಆ ಸ್ಕೂಲ್ನ ಜೊತೆಗೆ ಅನುಭವನೂ ಆಯ್ತು. ಒಂದೊಂದು ತತ್ವ ಅರ್ಥ ನಮ್ಮ ಅನುಭವ ತೆಗೆದುಕೊಂಡ ಅಲ್ಲಿ ಆ ಉನ್ನತ ಮಟ್ಟದಲ್ಲಿ ಆ ಸಾಗರದಲ್ಲಿ ತೇಲಾಡ್ತಾ ಇದನಲ್ವಾ, ಯಾವುದು ಜ್ಞಾನ ಸಾಗರ. ಆ ಜ್ಞಾನ ಸಾಗರ ತೇಲಾಡ್ತಾ ಇದ್ದಾನೆ. ಆ ಜ್ಞಾನ ಪಡ್ಕೋಬೇಕಾದ್ರೆ ಆ ತತ್ವ ಅರ್ಥಗಳನ್ನೆಲ್ಲ ಆ ಗುರುಗಳೇ ಅವ್ರಿಗೆ ಅನುಭವ ಬರುವಂತೆ ಮಾಡುದು. ಇದನ್ನೆಲ್ಲ ಅವರೇ ಮಾಡುದು. ಆಗ ಮಾಡಿದಾಗ ಆದ್ರೆ ಪ್ರೇಮ ಮತ್ತು ಭಕ್ತಿ ಭಾವ ಉನ್ನತ ಮಟ್ಟದ ಸ್ವರೂಪವು ತುಂಬಾ ಹೊಸದಾಗಿ ಕಂಡು ಬಂದಿತ್ತು. ಅವ್ನು ಬೆಳೆಸ್ಕೊಂಡಿದ್ದ ಪ್ರೇಮಕ್ಕೂ ಅವ್ನು ಬೆಳೆಸ್ಕೊಂಡಿದ್ದ ಭಕ್ತಿಗೂ ಮತ್ತು ಉನ್ನತ ಮಟ್ಟ ಸ್ವರೂಪಕ್ಕೂ ಗಜಾಂತರವಾಗಿತ್ತು. ಎಷ್ಟು ಗಜಾಂತರವಾಗಿತ್ತು ನೋಡಿ. ಆದರೆ ಪ್ರೇಮ ಮತ್ತು ಭಕ್ತಿ ಭಾವ ಉನ್ನತ ಮಟ್ಟದ ಸ್ವರೂಪವು ತುಂಬಾ ಹೊಸದಾಗಿ ಕಂಡು ಬಂದಿತ್ತು. ಆ ಧ್ಯೇಯಗಳ ಬೆಳಕಿನಲ್ಲಿ ತನ್ನ ಅಜೀವ ಪರ್ಯಂತ ಬಾಳಲು ಮನಸ್ಸು ಮಾಡಿದನು. ಆಗ ಅನಿಸ್ತಂತೆ ಅವನಿಗೆ, ನಾನು ಎಲ್ಲಿರ್ಬೇಕು, ಇಂಥ ಜಾಗದಲ್ಲಿ ಎಲ್ಲಿ ಅಂತ ಅನಿಸ್ತಂತೆ. ಕೆಳಗಿನ ಮಟ್ಟ ಪ್ರೇಮಕ್ಕೂ ಉನ್ನತ ಮಟ್ಟ ಪ್ರೇಮಕ್ಕೂ ಮತ್ತೆ ಕೆಳಗಿನ ಮಟ್ಟ ಜ್ಞಾನಕ್ಕೂ ಉನ್ನತ ಮಟ್ಟ ಜ್ಞಾನಕ್ಕೂ ಅಪಾರವಾಗಿದೆ. ಇದಕ್ಕೂ ಅದು ಹೋಲ್ಸಕ್ಕಾಗಲ್ಲ. ಯಾಕಂದ್ರೆ ಯಥಾರ್ಥತೆ ಇಲ್ಲಿ ಪ್ರತಿಬಿಂಬ ಇದೆ. ಈ ಪ್ರತಿಬಿಂಬ ಮೂಲಕ ನಾವು ಯಥಾರ್ಥಕ್ಕೆ ಹೋಗ್ಬೇಕು. ಅದರಿಂದ ಇಲ್ಲಿಗೂ ಅದು ಗಜಾಂತರವಿಟ್ಟಿದೆ. ಆ ಅಜಗಜಾಂತರ ಆದಾಗ ಅದರಲ್ಲಿ ಅವನು ಯಾವ ರೀತಿ ನೋಡ್ತಾನೆ ನೋಡಿದೀಗ ಅದನ್ನ ಇನ್ನೂ ತುಂಬಾ ಚೆನ್ನಾಗಿ ಹೇಳಿದೆ. ದಿನಪ್ರತಿ ಆತನು ಬಿಡದೆ ತನ್ನ ಆರ್ಥಿಕ ಪ್ರಯತ್ನವನ್ನು ಮುಂದುವರಿಸುತ್ತಾ ಹೋದರು. ಪ್ರತಿದಿನ ಧ್ಯಾನದಲ್ಲಿ ಮೇಲೆ ಕೆತ್ತದ ಪ್ರಜ್ಞೆ ಆ ಸಮುದ್ರ ಸಾಗರದಲ್ಲಿ ಹೋಗೋದು, ಯಾವ್ದು ಜ್ಞಾನ ಸಾಗರದಲ್ಲಿ ಹೋಗೋದು, ಅಲ್ವಾ ಅನುಭವ ತೆಗೆದುಕೊಳ್ಳೋದು, ಮತ್ತೆ ಕೆಳಗೆ ಈ ರೀತಿ ಮಾಡ್ತಾ ಮಾಡ್ತಾ ಆ ಪ್ರೇಮ ಸಾಗರದೊಳಗೆ ಹೆಚ್ಚೆಚ್ಚು ಆಳಕ್ಕೆ ಮುಳುಗುತ್ತಾ ಹೋದನು. ಆ ಪ್ರೇಮ ಸಾಗರ ಅಂದ್ರೆ ಜ್ಞಾನ ಸಾಗರ, ಅದ್ರಲ್ಲಿ ಮುಳುಗ್ತಾ ಹೋಗ್ತಾನೆ. ಆ ಪ್ರೇಮಕ್ಕೆ ನಾವು ವರ್ಣಿಸಕ್ ಆಗಲ್ಲ, ಅಷ್ಟು ಅಪಾರವಾಗಿದೆ. ಅಂತ ಪ್ರೇಮ ಮುಳುಗುತ್ತಾ ಹೋಗ್ತಾನೆ, ಆಳಕ್ಕೆ ಹೋಗ್ತಾನೆ. ಆ ತ್ಯಾಗ ಅದರ ತಳ ದೊರೆಯಲೇ ಇಲ್ಲ. ತಳ ಬಾಟಮ್ ಅವನಿಗೆ ಕೈ ಸಿಗ್ಲೇ ಇಲ್ಲ. ಈಚ್ತಾದನೆ ತಳ ಸಿಗ್ತಾ ಇಲ್ಲ. ಇದು ಪ್ರೇಮ ಸಾಗರ ಇಡೀ ವಿಶ್ವನೇ ಆ ಇಡೀ ವಿಷಯದಲ್ಲಿ ಅವನು ತೇಲಾಡ್ತಿದ್ದಾನೆ. ಆ ತೇಲಾಟದಲ್ಲಿ ಅವನ್ ತಲೆ ಊತಕ್ ಹೋಗ್ತಾನೆ, ತಳ ಸಿಗ್ತಾನೇ ಇಲ್ಲ. ಆಗ ಕ್ರಮವಾಗಿ ಮಹತ್ವಪೂರ್ಣಕವಾದ ಅನುಭವವಾಗುತ್ತಾ ಬಂದಿತ್ತು ಅವನಿಗೆ. ಯಾವಾಗ ಕೆಳಗೆ ಇಳಿಬೇಕು ಅಂದ್ರೆ ಒಂದೊಂದಿನಲ್ಲಿ ಆ ಜ್ಞಾನ, ಯಥಾರ್ಥ ಜ್ಞಾನದ ಏನೆಲ್ಲ ಪಡ್ಕೊಳಕ್ಕೆ ಒಂದೊಂದು ಅನುಭವ ಅವನಿಗೆ ಆಗ್ತಾನೇ ಇದೆ. ಎಷ್ಟು ಅನುಭವ ಆಗ್ತದೆ ಹೇಳಕ್ಕಾಗಲ್ಲ, ಅಷ್ಟು ಅನುಭವಿಸ್ತಾ ಇದ್ದಾನೆ. ಆಗ ಆದಿತ್ಯದ ಮಟ್ಟಕ್ಕಿಂತಲೂ ಇನ್ನೂ ಅನಿರ್ವಿಷಣವಾದ ಮಹತ್ವವನ್ನು ಕಂಡುಕೊಂಡನು. ಆದಿತ್ಯ ಅಂದ್ರೆ ಸೂರ್ಯನ ಮಟ್ಟಕ್ಕಿಂತ ಇನ್ನೂ ಅನಿರ್ವಿಷಣವಾದ ಹೇಳಕ್ಕೆ ವರ್ಣಿಸಕ್ಕಾಗ್ತಿರ ಮಹತ್ವವು ಅಲ್ಲಿರೋದು ನಾವು ಕಂಡುಕೊಂಡ. ಆ ಹಂತಕ್ಕೂ ಹತ್ತಿ ಹೋಗಲು ಪ್ರಯತ್ನದಲ್ಲಿ ಜಯಪ್ರದನಾದಾಗ ಅದು ಅದರ ಉನ್ನತ ಮಟ್ಟದ ಲಕ್ಷ್ಯದಿಂದ ಸಾಕ್ಷಾತ್ ಜಗದ್ಗುರು ಪ್ರಜ್ಞೆ ಎಂಬ ಅರಿವಾಯಿತು ಆತನಿಗೆ. ಇಲ್ಲೇ ಆಗೋದು ನೋಡಿ ಎಷ್ಟು ಚೆನ್ನಾಗ. ಆ ಹಂತಕ್ಕೆ ಅವನು ಮೇಲೆ ಹತ್ತಾ ಹೋಗ್ತಾ ಇದ್ದಾನೆ. ಸೂರ್ಯನ ಮಟ್ಟಕ್ಕೂ ಹತ್ತದ, ಆ ಸೂರ್ಯನ ಮಟ್ಟಕ್ಕೆ ಆದ್ಮೇಲೆ ಇನ್ನೂ ಪ್ರಜ್ಞೆ ಹತ್ತಿಸಿದಾನೆ. ಆ ಪ್ರಜ್ಞೆ ಹತ್ತಿಸಿದಾಗ ಉನ್ನತ ಮಟ್ಟದ ಲಕ್ಷಣಗಳು ಏನಿದ್ವು ಅದನ್ನೆಲ್ಲ ಅವನು ಅನುಭವಿಸಿದ್ದ ಆದ್ಮೇಲೆ ಸಾಕ್ಷಾತ್ ಜಗದ್ಗುರು ಪ್ರಜ್ಞೆಯ ಅರಿವಾಯಿತು ಅವನಿಗೆ. ಆ ಉನ್ನತ ಮಟ್ಟ ಪ್ರಜ್ಞೆ ಎಲ್ಲ ಏನೇನಿತ್ತು ಅದ್ರ ಶಕ್ತಿ ಪಡ್ಕೊಂಡ, ಜ್ಞಾನ ಪಡ್ಕೊಂಡ, ಅದಾದ್ಮೇಲೆ ಜಗದ್ಗುರು ಪ್ರಜ್ಞೆ ಅರಿವಾಯ್ತು. ಅಲ್ಲಿ ಜಗದ್ಗುರು ಯಾರು, ಸನತ್ ಕುಮಾರ ಪ್ರಜ್ಞೆ ಕೂಡ ಅರಿವಾಯ್ತು ಅವನಿಗೆ. ಅಲ್ಲಿವರೆಗೂ ನಾವು ಪ್ರಜ್ಞೆ ಹಚ್ಚೋಕೆ ದಿನ ಪ್ರಯತ್ನ ಪಟ್ಟು ಅಲ್ಲಿವರೆಗೂ ಹೋದ. ಹೇಗೆಂದರೆ ಆತನು ತನ್ನ ಬೋಧಕರ ಗುರುವಿನ ಪ್ರಜ್ಞೆಯೊಡನೆ ಅನಂತರ ಆ ಗುರುಗಳಿಗೆ ಬೋಧಿಸಿದ ಜಗದ್ಗುರುಗಳ ಪ್ರಜ್ಞೆಯೊಡನೆ ಐಕ್ಯತೆಯನ್ನು ಸಾಧಿಸಿದನು. ಮೊದ್ಲು ಬೋಧಕರ ಮುಂದೆ ಪ್ರಜ್ಞೆ ಹತ್ತಿಸ್ದ, ಅದಾದ್ಮೇಲೆ ಆತನ ಗುರುಗಳ ಪ್ರಜ್ಞೆ ಹತ್ತಿಸ್ದ, ಅದಾದ್ಮೇಲೆ ಜಗದ್ಗುರು ಪ್ರಜ್ಞೆಯಲ್ಲಿ ಐಕ್ಯತೆಯಿಂದ ಅವ್ರು ಸೇರಿಸ್ದ. ಅಂದ್ರೆ ಎಲ್ಲಾ ಸೇರಿ ಒಟ್ಟು ಹೋದ್ರಂತೆ, ಐಕ್ಯತೆ ಮನೋಭಾವದಿಂದ ಹೋದ್ರು. ಆ ಪ್ರೇಮ ಮತ್ತು ಕೃಪೆಗಳ ಅಪಾರವಾದ ಸಾಗರದಂತಹ ಪ್ರಜ್ಞೆ ಮೂಲಕ ಪ್ರತಿದಿನವೂ ತನ್ನ ಧ್ಯಾನದ ಕಾಲದಲ್ಲಿ ಮುಳುಗಿ ಬರುತ್ತಾನೆ. ಪ್ರತಿದಿನ ಧ್ಯಾನದ ಕಾಲದಲ್ಲಿ ಆ ಜಗದ್ಗುರುವರೆಗೂ ಹೋಗಿ ಬರ್ತಾ ಇದ್ದಾರೆ. ಆದರೆ ಅದರ ಎಲ್ಲೆಯನ್ನು ಯಾರು ತಾನೇ ಮುಟ್ಟುವುದಕ್ಕೆ ಸಾಧ್ಯ? ಹೋಗಿ ಮುಳುಗ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ, ತೆಗೆದುಕೊಂಡು ಬರ್ತಾ ಇದ್ದಾನೆ, ಇಲ್ಲಿ ಈ ಲೋಕ ಕಲ್ಯಾಣಕ್ಕೆ ಎಲ್ಲ ಹಂಚ್ತಾ ಇದ್ದಾನೆ. ಆದ್ರೆ ಅದನ್ನ ಯಾರು ಅದನ್ನ ಅವನು ಆ ಎಲ್ಲೆ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಆ ದಿವ್ಯ ನೂತನ ರಾಜ್ಯದ ವೈಭವದೊಳಗೆ ಹೆಚ್ಚು ಹೆಚ್ಚಾಗಿ ಭೇದಿಸಿಕೊಂಡು ಹೋಗಲು ಪ್ರಯತ್ನಿಸ್ತಾ ಇದ್ದಾನೆ. ಇನ್ನು ಭೇದನೆ ಮಾಡ್ತಾನೇ ಇದ್ದಾನೆ, ಒಂದೊಂದು ಭೇದನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ನಾವು ಇದ್ರಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ನಾವು ಸಮಾಧಿ ಸ್ಥಿತಿ, ಧಾರಣ, ಧ್ಯಾನ ಇದೆಲ್ಲ ಹೇಳ್ತೀವಲ್ಲ, ಕೈವಲ್ಯ ಪಾದ ಅಷ್ಟವರೆಗೂ ಹೋಗ್ಬೇಕು. ಆದ್ರೆ ಇದೇನು ಇದ್ರ ಪ್ರಜ್ಞೆ ಅಷ್ಟವರೆಗೂ ಹತ್ತಿಸ್ಬಿಟ್ಟಿದ್ದಾನೆ.
ಆದ್ರೆ ಹೀಗೆ ಪ್ರಯತ್ನವನ್ನು ಬಿಡದೆ ಮುಂದುವರಿಯುತ್ತಿದ್ದಾಗ ಮತ್ತೊಂದು ಉನ್ನತ ಮಟ್ಟದ ಆನಂದ ಅನುಭವವಾಯಿತು ಅವನಿಗೆ. ಇನ್ನೂ ಪ್ರಯತ್ನ ಹತ್ತಿಸ್ತಾನೆ ಇದ್ದಾನೆ, ಅವನು ಉನ್ನತ ಮಟ್ಟದ ಅನುಭವ ಆಯ್ತು. ಪ್ರಯತ್ನ ಕೊನೆ ಮೊನ್ನೆ ಇಲ್ಲ, ಎಷ್ಟಾದ್ರೂ ಪ್ರಯತ್ನ ಮಾಡ್ತಾರೋ ಆ ಕೊನೆ ಹೋದ. ಆಗ ಆತನಿಗೆ ತಾನು ಹಿಂದೆ ಪಡೆದ ಬುದ್ಧಿಮಟ್ಟದ ಪ್ರಜ್ಞೆಗಿಂತ ಮಿಗಿಲಾದದ್ದು ಭಾಸವಾಯಿತು. ಅವ್ರಿಗೆ ಇಲ್ಲಿ ಭಾಸ ಆಯ್ತು. ಬುದ್ಧಿಮಟ್ಟ ಪ್ರಜ್ಞೆಗಿಂತ ಇನ್ನೂ ಮಿಗಿಲಾದ ಏನೋ ಇದೆ ಅಂತ ಅದು ಭಾಸವಾಯ್ತು. ಆಗ ಆತನು ನಾನು ನನ್ನ ಹಂತದಲ್ಲಿ ಮೊದಲು ಸಾಧ್ಯವಿತ್ತು ನಿರ್ವಾಣ ಪದವಿ ಎಂಬ ಅಂಶವು ನನಗೆ ಗೊತ್ತಿಲ್ಲದೆ ಇದ್ದರೆ ಇದು ಸಹಜವಾಗಿ ನಿರ್ವಾಣವೇ ಇರಬಹುದು ಅಂತ ಆಶ್ಚರ್ಯವಾಯಿತು. ಹಂಗೇಂದು ತನ್ನ ಪ್ರಜ್ಞೆ ಬುದ್ಧಿಮಟ್ಟದ ಪ್ರಜ್ಞೆಗಿಂತ ಇನ್ನೂ ಮೇಲೆ ಕತ್ತಿಸಿದ್ದಾನೆ. ಅಲ್ಲಿ ಭಾಸವಾಗಿ ಏನಪ್ಪಾ ಅಂತಂದ್ರೆ ನಿರ್ವಾಣ ಪದವಿನ ಏನು ಅಂತ ಅನ್ನಿಸ್ತು. ಈ ನಿರ್ವಾಣ ಪದವಿ ಹತ್ತಿದಾಗ ತನಗೆ ಸಹಜವಾಗಿ ನಿರ್ವಾಣ ಕಾಣಿಸ್ತಾ ಇರೋದು ಅವನ ಮನಸ್ಸು ವ್ಯಕ್ತವಾಯಿತು. ಆದರೆ ಇಲ್ಲಿ ಒಂದು ನಿರ್ವಾಣ ಅಂದ್ರೆ ಏನು ತಿಳ್ಕೊಳ್ಳೋಣ. ನಿರ್ವಾಣ ಅಂದ್ರೆ ಕೆಳಗಿನ ಮಟ್ಟದ ಜೀವಿತದಲ್ಲಿ ಏನೇ ಪ್ರತಿಬಂಧಕಗಳಿರುತ್ತೋ ಅದನ್ನೆಲ್ಲ ಸುಟ್ಟಿ ಪೂಜೆ ಆದಾಗ ಮಾತ್ರ ನಿರ್ವಾಣ ಆಗ್ತೀವಿ. ಅಷ್ಟೇ ಅಲ್ದಿರ ಇನ್ನೂ ನಿರ್ವಾಣಕ್ಕೆ ಇನ್ನೊಂದು ಮಾತಿದೆ. ಏನಪ್ಪಾ ಅಂದ್ರೆ ಹಿಂದಿನ ನಿರ್ವಾಣ ಲೋಕ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಿಂದಿನ ಬ್ರಹ್ಮಾಂಡಗಳಲ್ಲಿ ತಮ್ಮ ಜೀವಿತದ ಅಂತಿಮ ಗುರಿಯನ್ನು ತಲುಪಿದ ಪರಿಪಕ್ವವಾದ ಜೀವನ ಮುಕ್ತರಿರ್ತಾರೆ, ಮಹಾತ್ಮರಿರ್ತಾರೆ. ಈಶ್ವರನು ಈ ಬ್ರಹ್ಮಾಂಡ ಅಭಿವ್ಯಕ್ತಿ ಪಡಿಸಿದಾಗ ಇವರ ಜೊತೆಯಲ್ಲಿ ನಿರ್ವಾಣ ಲೋಕದಲ್ಲಿಯೇ ಇರ್ತಾರೆ. ಮತ್ತೆ ಯಾಕಂದ್ರೆ ಈ ಲೋಕ ಸೃಷ್ಟಿ ಮಾಡ್ಬೇಕಾದ್ರೆ ಹಿಂದಿನ ಲೋಕದಲ್ಲಿ ಏನಿರುತ್ತೋ ಅವರೆಲ್ಲ ಇವ್ರ ಜೊತೆಗೆ ಬಂದು ಸೃಷ್ಟಿ ಮಾಡಕ್ ಬರ್ತಾರೆ. ಇದು ನಿರ್ವಾಣ ಲೋಕ ಅಂತಂದ್ರೆ. ನಿರ್ವಾಣ ಪಡ್ಕೊಂಡಿದ್ದೀನಿ ಅಂತಂದಾಗ ನಮ್ಮ ಏನೇನು ಪ್ರತಿಬಂಧಕಗಳು ಏನಿರುತ್ತೋ ಅದು ಸುಟ್ಟಿ ಪೂಜೆ ಆಗೋಗುತ್ತೆ. ಇಂಥ ಪರಿಸ್ಥಿತಿ ನಿರ್ವಾಣ ಅಂತಿತ್ತು. ನಿರ್ವಾಣ ಲೋಕ ಅಂದ್ರೆ ಅಲ್ಲೆಲ್ಲ ಮಹಾತ್ಮರು ಇರೋದು, ಈಶ್ವರನ ಜೊತೆಯಲ್ಲೇ ಇರ್ತಾರೆ. ಈಶ್ವರನ ಜೊತೆಲಿ ಒಂದು ಪ್ರಳಯ ಆದಾಗ ಮತ್ತೊಂದು ಸೃಷ್ಟಿ ಆದಾಗ ಅವ್ರ ಜೊತೆಲೇ ಇತ್ತು. ಮತ್ತೆ ಸೃಷ್ಟಿ ಆದಾಗ ಇವ್ರ ಜೊತೆಗೆ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ಇವ್ರು ಸಹಾಯ ಮಾಡ್ತಾರೆ. ಈ ರೀತಿ ನಿರ್ವಾಣ ಲೋಕ. ಆತನ ವಾಸ್ತವವಾಗಿ ಹೊಸದಾಗಿ ಸಾಧಿಸಿದ್ದು ಬುದ್ಧಿ ಲೋಕ ಎರಡನೇ ಉಪತತ್ವದ ಮಟ್ಟದ ಪ್ರಜ್ಞೆ. ಅವ್ರು ಹೊಸದಾಗಿ ಏನ್ ಸಾಧಿಸ್ತ ಅಂದ್ರೆ ಬುದ್ಧಿ ಲೋಕದ ಎರಡನೇ ಉಪತತ್ವ ಅಂದ್ರೆ ಬುದ್ಧಿ ಮಟ್ಟದ 7 ಉಪತತ್ವಗಳಿದ್ಯಾ ಇದೆಯಲ್ಲ ಅದ್ರ ಎರಡನೇ ಉಪತತ್ವದ್ದು. ಕೆಳಗಿನಿಂದ ಎರಡನೇದು, ಮೇಲಿನಿಂದ 6ನೇ ಉಪತತ್ವ. ಕೆಳಗಿನಿಂದ ಎರಡನೇದಾಯ್ತು, ಮೇಲಿನಿಂದ 6ನೇ ಉಪತತ್ವವಾಯ್ತು. ಆದ್ರೆ ಅದಕ್ಕೆ ಭಾಸವಾದಂತೆ ಕ್ರಮಶಃ ಹತ್ತಿ ಹೋದಂತೆಲ್ಲ ನೂತನವಾದ ದಿವ್ಯತೆ ಸೊಬಗು ಅನುಭವ ಆಯ್ತು. ಅಲ್ಲಿ ಒಂದೊಂದು ಮೆಟ್ಲು ಹತ್ತಾ ಹೊಸ ಹೊಸ ಅನುಭವವು ಬೇಕಾದಷ್ಟು ಹಾಕ್ತಾ ಬಂತು. ಕೆಳಗಿನಿಂದ ಆತನಿಗೆ ಭಾಸವಾದಂತ ಕ್ರಮಶಃ ಹತ್ತಿ ಹೋದಂತೆಲ್ಲ ನೂತನವಾದ ನಿಲ್ಲಿಸ್ಬೇಕಾ? ಇಲ್ಲ, ಕೆಳಗಿನಿಂದ ಎರಡನೇ, ಕೆಳಗಿನಿಂದ ಮೇಲೆ ಕೆಳಗಿನಿಂದ ಎರಡನೇದು, ಮೇಲಿನಿಂದ 6ನೇದು. ಆದರೆ ಆತನಿಗೆ ಭಾಸವಾದಂತ ಕ್ರಮಶಃ ಹತ್ತಿ ಹೋದಂತೆಲ್ಲ ನೂತನವಾದ ದಿವ್ಯತೆ ಸೊಬಗು ಅನುಭವಕ್ಕೆ ಬಂತು. ಆ ದಿವ್ಯತೆ ಸೊಬಗು ದಿನೇ ದಿನೇ ಅನುಭವ ಜಾಸ್ತಿ ಬರ್ತಾನೆ ಇದೆ. ಈ ವಿದ್ಯಾರ್ಥಿ ಪ್ರತಿದಿನವೂ ತಪ್ಪದೆ ಪ್ರಯತ್ನವನ್ನು ಉತ್ಸುಕತೆಯನ್ನು ಮುಂದುವರಿಸುತ್ತಾ ಹೆಚ್ಚು ಹೆಚ್ಚು ಪ್ರಗತಿಯನ್ನು ಸಾಧಿಸುವ ಉತ್ತಾಂಶ ಉಳ್ಳವನಾಗುತ್ತಾನೆ. ಆತನ ಕುಂದದ ಉತ್ಸಾಹ ಪ್ರಗತಿಯು ಪರವಾದ ಭರವಸೆ ಮತ್ತು ದೈನಂದಿನ ಜೀವಿತ ಸಮತ್ವ ಭಾವನೆ ಇವುಗಳ ತುಂಬಾ ಅದ್ಭುತವಾದ ದಿವ್ಯತೆ ಕೂಡಿದೆ. ಯಾವಾಗ ದಿನೇ ದಿನೇ ಪ್ರಯತ್ನ ಪಟ್ಟು ಒಂದೊಂದೇ ಪ್ರಯತ್ನ ಪಟ್ಟಾಗ ಒಂದೊಂದೇ ಅವ್ರ ಪ್ರಗತಿ ಸಾಧಿಸ್ತಾ ಬಂದಿದ್ದಾನೆ. ಈ ಪ್ರಗತಿ ಸಾಧಿಸಿದಾಗ ಅವರಲ್ಲಿ ಸಮತ್ವ ಭಾವನೆ ಏರ್ಪಾಟಾಯ್ತು, ಸಾಮರ್ಥ್ಯ ಏರ್ಪಾಟಾಯ್ತು. ಈ ಅದ್ಭುತದ ದಿವ್ಯತೆ ತಿಳ್ಕೊಂಡು ಈ ಸಮತ್ವ ಭಾವನೆ ಇಡೀ ಪ್ರಪಂಚಕ್ಕೆ ಹರಡೋದಕ್ಕೆ ಅವನು ಪ್ರಯತ್ನ ಪಟ್ಟ. ಬರೀ ಸಮತ್ವ ಭಾವನೆ ಒಂದೇ ಅಲ್ಲ ಅವ್ನು ಕೊಟ್ಟಿದ್ದು. ಅವ್ನ್ ಮಾಡಿದೇನು ಒಂದೊಂದೇ ಕೊಡ್ತಾರೆ. ಯಾವ ರೀತಿ ಒಂದು ಐಕ್ಯತೆ ಮನೋಭಾವನೆ, ಸಹೋದರ ಭಾವನೆ ಕೊಟ್ಟ, ನಿಸ್ವಾರ್ಥದಿಂದ ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟ, ಅನುಕಂಪದಿಂದ ನಾವು ಯಾವ ರೀತಿ ಜೀವನ ನಡೆಸ್ಬೋದು ಅಂತ ಹೇಳ್ದ. ಇದನ್ನೆಲ್ಲ ಅವ್ನು ಏನೇನ್ ಪಡ್ಕೊಂಡ್ ಬಂದು ಅದಷ್ಟು ಕೂಡ ಅವನು ಈ ಲೋಕಕ್ಕೆ ಕೊಡೋದಕ್ಕೆ ಪ್ರಯತ್ನ ಪಟ್ಟ. ಇಷ್ಟು ಮಾತ್ರ ಹೇಳಿ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.